द्रां द्रीं द्रौं सह शुक्राय नमः. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಕರೆ ಕೊಡಿ. ನಮಸ್ಕಾರ ಸರ್. ನಮಸ್ತೆ ಸರ್ ಗುರುಜಿ. ನಮಸ್ಕಾರಮ್ಮ, ಹೇಳಮ್ಮ ಗುರುಜಿ. ನಮ್ಮ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. ಡೇಟ್ ಆಫ್ ಬರ್ತ್ 26/12. 26/12/2001. ಸರಿ. ಸಮಯ 12:02 ಮಧ್ಯರಾತ್ರಿ ಗುರುಜಿ. ಮಧ್ಯರಾತ್ರಿ 25ನೇ ತಾರೀಕು ಮಧ್ಯರಾತ್ರಿ. 26 2ನೇ ದಿವಸ. ಕರೆಕ್ಟ್. ಮಾಲೂರು ಹುಟ್ಟಿದ್ದು. ಮಾಲೂರು. ಪ್ರಶ್ನೆ ಏನಮ್ಮ? ಗುರುಜಿ, ಅವಳು ಇವಾಗ ಇಂಜಿನಿಯರ್ ಮಾಡ್ತಾ ಇದ್ದಾಳೆ. ಸಿವಿಲ್ ಇಂಜಿನಿಯರ್ ಸೆಕೆಂಡ್ ಇಯರ್ ಕಂಟಿನ್ಯೂ ಆಗ್ತಾ ಇದೆ. ಮುಂದೆ IAS ಎಕ್ಸಾಮ್ ಬರೀಬೇಕು ಅನ್ನೋದಿದೆ. ಅದ್ರ ಬಗ್ಗೆ ಕೇಳ್ಬೇಕಿತ್ತು. ಸರಿಮ್ಮ, ಒಂದ್ ನಿಮಿಷ ಹೇಳ್ತೀನಿ. ಅವ್ರು ಹುಟ್ಟಿರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರ, ಮೇಷರಾಶಿ, ಕನ್ಯಾ ಲಗ್ನ. ಸರಿ ಇದೆಯಾ? ಸರಿ. ಶುಕ್ರ ದಶ 2022 ಮುಗಿಯುತ್ತೆ. ಆಮೇಲೆ ಕೇತು ದಶ. ಕೇತುವಿನ ಕಾಂಬಿನೇಷನ್ ಅಲ್ಲಿ 12, 8 ಮಿಕ್ಸ್ ಆಗಿದೆ. 11 ಕಾಂಬಿನೇಷನ್ ಇಲ್ಲ. ನಮ್ಮ ಹಿಟ್ ಥಿಯರಲ್ಲೂ ಕೂಡ 10 ಮತ್ತೆ 11 ಕಾಂಬಿನೇಷನ್ ಬರಬೇಕು. ಅವ್ರಿಗೆ ಆಸೆ ಬರ್ತಕ್ಕಂಥದ್ದು 6, 10 ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ಕಷ್ಟದ ಕಾಂಬಿನೇಷನ್ ಇದೆಯಮ್ಮ. ಕಷ್ಟ ಇದೆ. ಬಟ್ ಯಾವುದು ಅಂದ್ರೆ ಅವ್ರು ಓದ್ಲಿ ಮಾಡ್ಲಿ, ಅವ್ರ ಆಸೆಗೆ ನಾವು ಇದು ಮಾಡಬೇಡಿ. ಬಟ್ ಯಾವ್ದಾದ್ರು ಕೆಲಸದಲ್ಲಿ ಇದ್ಕೊಂಡು ಅದನ್ನ ಸ್ವಲ್ಪ ಸಕ್ಸಸ್ ಆಗ್ಬೇಕು. ಬಟ್ ಆದ್ರೆ ಅವ್ರಿಗೆ ಗೌರ್ಮೆಂಟ್ಸ್ ಕೆಲಸ ಬೇರೆ ವಿಚಾರದಲ್ಲಿ ಸಿಗೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಬೇರೆ ನೀವು ಅವ್ರು ಸಿವಿಲ್ ಮಾಡಿರ್ತಾರೆ ಯಾವ್ದಾದ್ರು ಒಂದು ಬೇರೆ ಸಣ್ಣ ಪುಟ್ಟ ಕರ್ನಾಟಕದ ಲೆವೆಲ್ ಅಲ್ಲಿ, ರಾಜ್ಯ ಸರ್ಕಾರದ ಲೆವೆಲ್ ಅಲ್ಲಿ ಅವ್ರಿಗೆ ಸಿಗುವಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಇದೆ. ಅವ್ರಿಗೆ ಚಂದ್ರಕಾಂತಿ ಮಣಿ ಒಂದು ಹಾಕಿ, ಅದರ ಜೊತೆಗೆ ಚಂದ್ರಕಾಂತಿ ಮಣಿ ಬೇಡ, ಒಂದು ಕನಕಪುಷ್ಯ ರಾಗ ಉಂಗುರ ಬರುತ್ತೆ, ಅಥವಾ ಎಲ್ಲೋ ಸಫೈರ್ ತಗೋಬಹುದು. ಬಲಗೈ ತೋರ್ ಬೆಳಗ್ ಹಾಕಿ, 2 ಮುಖದ ರುದ್ರಾಕ್ಷಿ ಹಾಕಿ, ದಾನ ಸ್ವಲ್ಪ ಅಕ್ಕಿಯನ್ನು ದಾನ ಸ್ವಲ್ಪ ಮಾಡಿ. ಸ್ವಲ್ಪ ಅವ್ರಿಗೆ ಸ್ವಲ್ಪ ಗೌರ್ಮೆಂಟ್ ಕೆಲಸದಲ್ಲಿ ಸ್ವಲ್ಪ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಹೇಳ್ತಾ ಇದೀನಿ. ನೆಕ್ಸ್ಟ್. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ. ನಾವು ಗದಗಿಂದ ಕಾಲ್ ಮಾಡ್ತಿರೋದು. ಹೇಳಿ. ಪ್ರಶ್ನಾಶಾಸ್ತ್ರ ಇದೆ. 1 to 240 ನಂಬರ್ ಹೇಳಿ. 230. ಪ್ರಶ್ನೆ ಜಾಬ್ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಆಫರ್ ಲೆಟರ್ ಬಂದಿದೆ, ಇನ್ನು ಜಾಯ್ನಿಂಗ್ ಕರೀತಿಲ್ಲ ನನಗೆ. ಅಂತರ್ಭುಕ್ತಿಗೆ ಹೋಗಿ ನೋಡ್ತೀನಿ. 230 ಕಸ್ಪಲಲ್ಲಿ 6ನೇ ಮನೆ, 11ನೇ ಮನೆ. 2012 ಏಪ್ರಿಲ್ವರೆಗೂ ಬುಧ ಗುರು ಬುಧ. ಬುಧ ಗುರು ಬುಧ ನಟ್ಟುವರಿ. ಬುಧ 5, 7, 12. ಗುರು 1, 10, 11. ಬುಧ. ಕೆಲಸ ಕನ್ಫರ್ಮ್ ಇದೆ. ಅವ್ರಿಗೆ ಫೈನಾನ್ಷಿಯಲ್ ಬಗ್ಗೆ ಸ್ವಲ್ಪ ಹೋಲ್ಡ್ ಇಟ್ಟಿದ್ದಾರೆ ಅಷ್ಟೇ. ಇಂಟರ್ನಲ್ ಏನೋ ಕೇಳ್ಬೋದೇನೋ, ಹೇಳಕ್ಕಾಗಲ್ಲ. ಯಾರಾದ್ರೂ ಆತರ ಕೊಟ್ಟೋಗಿದಾರಂತ? ಗುರುಜಿ ಹೋಗಿದಾರಂತೆ. ಅದೇ ತರನೇ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಅದು ಯಾವಾಗ ಜಾಯ್ನಿಂಗ್ ಆಗ್ಬೋದು ಗುರುಜಿ? ಏಪ್ರಿಲ್ ಒಳಗಡೆ ಆಗುತ್ತೆ. ದುಡ್ಡು ಗಿಡ್ ವಿಚಾರದಲ್ಲಿ ಇದೇನಕ್ಕೆ ದುಡ್ಡು 12 ಬಂತೋ ಗೊತ್ತಿಲ್ಲ ನಂಗೆ. 12 ಅಂದ್ರೆ ವ್ಯಯ ಬಂತು ಹಣದ್ದು. ಅದು ಕೊಟ್ರೆ ಆಗುತ್ತಾ? ಕಸ್ಪಲ್ ನೋಡ್ಬಿಟ್ಟು ಹೇಳ್ತೀನಿ ತಡ್ರಿ. ಕಸ್ಪಲ್ 6ನೇ ಮನೆ ಕನ್ಫರ್ಮ್ ಇದೆ. ಚಂದ್ರ ಕನ್ಫರ್ಮ್, ರೆಟ್ರೋಗ್ರೇಡ್ ಇಲ್ಲ. 6 ಬರ್ತಾ ಇದೆ. ಹಿಟ್ ಥಿಯರಿ ಬರ್ತಾ ಇದೆ. ಇಲ್ಲಿ ದುಡ್ಡೇ ದೊಡ್ಡಪ್ಪ. HR ಅವ್ರನ್ನ ಕೇಳಿ ಆಯ್ತಾ ಮೇಡಮ್? ಹೆಸರು ಬೇಳೆ, ಹೆಸರು ಕಾಳು ಸ್ವಲ್ಪ ದಾನ ಮಾಡ್ತಾ ಬನ್ನಿ. ಓಂ ಸೋಂ ಸೋಮಾಯ ನಮಃ ಈ ಮಂತ್ರ ಹೇಳಿ. ಸಕ್ಸಸ್ ಅಂತೂ ಆಗುತ್ತೆ. ಏಪ್ರಿಲ್ ಒಳಗೆ ಸಿಗುತ್ತೆ. ನೆಕ್ಸ್ಟ್. ಹಲೋ, ಹೇಳಿ ಸರ್. ನಮಸ್ಕಾರ. ನಮಸ್ಕಾರ ಗುರುಜಿ. ನನ್ನ ಹೆಸರು ನಂದನ್ ಅಂತ. ಹೇಳಿ. ಡೇಟ್ ಆಫ್ ಬರ್ತ್ ಬಂದು 12/12/1993. 12/12/1993. ನೆಕ್ಸ್ಟ್. ಬೆಳಗ್ಗೆ 5:42. ಓಕೆ. ಕೆಲ್ಸದ ಬಗ್ಗೆ ಪ್ಲೇಸ್ ಆಫ್ ಬರ್ತ್ ಬ್ಯಾಂಗ್ಳೂರ್. ಅದನ್ನೆಲ್ಲ ಹೇಳಿ. 3 ಹೇಳಿ. ಎಲ್ಲಾರು ಯಾರು ಕಾಲ್ ಮಾಡ್ತಾರೆ ಎಲ್ಲಾರು. ಕೆಲ್ಸದ ಬಗ್ಗೆ ಏನ್ ಸರ್? ಕೆಲ್ಸದ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಅದೇ ಕೆಲ್ಸದ ಬಗ್ಗೆ ಏನ್ ಕೇಳ್ಬೇಕು? ಸಿಗ್ಬೇಕು, ಆಫರ್ ಲೆಟರ್ ಬಂದಿದೆ, ಬಂದಿಲ್ಲ, ಕೆಲ್ಸದಲ್ಲಿ ಇದೀನಿ, ಬೇರೆ ಹುಡುಕ್ತಾ ಇದೀನಿ, ಚೇಂಜ್ ಆಫ್ ಜಾಬ್, ಎಲ್ಲದಕ್ಕೂ ಒಂದೊಂದು ನಂಬರ್ ನೋಡ್ಬೇಕಾಗತ್ತೆ.
ಇಲ್ಲ ವೃಶ್ಚಿಕ ಲಗ್ನ ಅನುರಾಧ ನಕ್ಷತ್ರ. ಏನ್ ಹೇಳಿ? ಹೌದು, ಓದಿದ್ದಾಗಿದೆ, ಎಂಟೆಕ್ ಮಾಡಿದ್ದೀನಿ. ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದ್ದೆ. ಇದು ಯಾವಾಗ ಆಗುತ್ತೆ? ಆತರ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಗೌರ್ಮೆಂಟ್ ಜಾಬ್ಗೆ ನಾವು ಕಸ್ಪಲ್ 6ನೇ ಮನೆ ನೋಡಿ, ಆ ಕಸ್ಪಲ್ದು ಥಿಯರಿ ನೋಡಿ ಆಮೇಲೆ ಡಿಸೈಡ್ ಮಾಡ್ಬೇಕಲ್ವಾ? ಹೌದು. ಬುಧ ದಶಾ ಶನಿ ಭುಕ್ತಿ ನಡೀತಾ ಇದೆ, ಎಂಡಿಂಗು, ದಶಾ ಎಂಡಿಂಗು. ದಶಾ ಕಾಂಬಿನೇಷನ್ ಅಲ್ಲಿ ನಿಮಗೆ 12-3-12 ಕಾಂಬಿನೇಷನ್ ಮತ್ತೆ ಅದರಲ್ಲಿ ಬರ್ತಕ್ಕಂಥದ್ದು 8-11 ಕಾಂಬಿನೇಷನ್. ಓಕೆ, ಗೌರ್ಮೆಂಟ್ ಕೆಲಸ. ಗೌರ್ಮೆಂಟ್ UPSC ಗೂ ಓದ್ತಾ ಇದ್ದೀನಿ. 6ನೇ ಮನೆ ಮಂಗಳ. ನೋಡೋಣ. ಮಂಗಳ ಕೇತು ನಕ್ಷತ್ರ ಇಲ್ಲ, ಮಂಗಳ ಇಲ್ಲ, ಮಂಗಳ ಸೂರ್ಯನ ಜೊತೆನೂ ಇಲ್ಲ, ಚಂದ್ರನ ಜೊತೆನೂ ಇಲ್ಲ. ಇಲ್ಲ ಸರ್, ಸಿಕ್ಕಾಪಟ್ಟೆ ಟಫ್ ಇದೆ. ಗೌರ್ಮೆಂಟ್ ಜಾಬ್ ಇಟ್ ಸೆಲ್ಫ್ ಇಸ್ ಎ ವೆರಿ ವೆರಿ ಟಫ್ ಕಾಂಬಿನೇಷನ್. ನಿಮ್ಗೆ ಅದ್ರಲ್ಲಿ ಜಯ ಆಗಬೇಕು ಅಂತಂದ್ರೆ 10-11 ಕಾಂಬಿನೇಷನ್ ನೋಡ್ತೀವಿ. ನಿಮಗೂ ಅಷ್ಟೇ ಗುರುವಿನ ಉಂಗುರ ಆಗಿರ್ತಕ್ಕಂಥ ಕನಕ ಪುಷ್ಯರಾಗ ಹಾಕೊಳ್ಳಿ, ಅಕ್ಕಿ ದಾನ ಮಾಡಿ, ಹಾಗೆ ಹೆಸರು ಕಾಳು ದಾನ ಮಾಡಿ. ಮಲ್ಟಿನ್ಯಾಷನಲ್ ಕಂಪ್ನಿ ನಿಮಗೆ ಒಳ್ಳೆ ಜಾಬ್ ಸಿಗುತ್ತೆ, ದಯವಿಟ್ಟು ಬಿಡದಂಗೆ ಜಾಯ್ನ್ ಆಗಿ. ಸಿಕ್ಕೇ ಸಿಗುತ್ತೆ. ಯು ವಿಲ್ ಬಿ ಬೌಂಡ್ ಟು ಗೆಟ್ ಎ ಗೌರ್ಮೆಂಟ್ ಜಾಬ್ ಅಲ್ಲ, ಪ್ರೈವೇಟ್ ಜಾಬ್ ಅಲ್ಲಿ ಮಲ್ಟಿನ್ಯಾಷನಲ್ ಕಂಪನಿ ಅಥವಾ ಅಬ್ರಾಡ್ಗೆ ಹೋಗೋ ಚಾನ್ಸಸ್ ಅಂತೂ ತುಂಬಾ ಸ್ಟ್ರಾಂಗ್ ಆಗಿದೆ. ಅದು ಸಿಕ್ಕರೆ ಫಸ್ಟ್ ಜಂಪ್ ಆಗಿ, ಇಲ್ಲ ಅಂದ್ರೆ ಮುಂದೆ ನೀವು ಇದನ್ನೇ ಗೌರ್ಮೆಂಟ್ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಸಾಧ್ಯನೇ ಇಲ್ಲ. ನಾವು ಹೇಳಿರೋ ರೆಮಿಡಿ ಮಾಡ್ಕೊಂಡು ಟ್ರೈ ಮಾಡಿ. ನೆಕ್ಸ್ಟ್ ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ನಾನು ಶಿರ್ಸಿಯಿಂದ ಲೀಲಾವತಿ ಅಂತ ಮಾತಾಡ್ತಾ ಇದ್ದೇನೆ. ಹಲೋ. ಹೇಳಿಮ್ಮ, ಕೇಳಿಸುತ್ತೆ ನಮ್ಗೆ, ನೀವು ಹೇಳ್ತಾ ಇರಿ. ಮಗನ ಬಗ್ಗೆ ಕೇಳ್ಬೇಕಿತ್ತು. ಹಲೋ ಹೇಳಿ ಅಂತ ಹೇಳಿದ್ರು, ನೀವು ಹಲೋ ಅಂತ 50 ಸತಿ ಹೇಳ್ತೀರಾ. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ಆಯ್ತು, ಮುಂದೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತಾನೆ. ಯಾವ್ದೋ ಒಂದು ಹೋಗಿ ಮುಗಿಸಿ. 42. ಪ್ರಶ್ನೆ ನಂಬರ್ 42. ಪ್ರಶ್ನೆ ಅಂತ ಕೇಳಿದೆ. ಮಗ ಒಂದು ಉದ್ಯೋಗದಲ್ಲಿದ್ದಾನೆ, ಆದ್ರೆ ಅವನು ಬೇರೆ ಬೇರೆ ಇದ್ರಲ್ಲಿ ರೊಕ್ಕ ತೊಡಗಿಸ್ಕೊಂಡು ಕಳ್ಕೊಂಡ್ಬಿಟ್ಟಿದ್ದಾನೆ. ಅದ್ರ ಬಗ್ಗೆ ಅರ್ಥ ಆಗಿಲ್ಲ ನನಗೆ. ಅವನು ಬೇರೆ ಬೇರೆ ಇನ್ವೆಸ್ಟ್ ಮಾಡ್ಕೊಂಡು ಬಹಳ ರೊಕ್ಕ ಕಳ್ಕೊಂಡಿದ್ದಾನೆ. ಅವನು ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿಕ್ಕೆ ಏನ್ ಮಾಡ್ಬೇಕು ಅಂತ. ಬುಧ ದಶಾ ಗುರುಭುಕ್ತಿ 5-12 9 ಗುರುನಲ್ಲಿ 8 ಮತ್ತೆ 3 8 ಕಾಂಬಿನೇಷನ್, 3 ಕಾಂಬಿನೇಷನ್ 8, ಅದ್ರ ಜೊತೆ 11 5 9 12. ಕಸ್ಪಲ್ಲಿ 12ನೇ ಮನೆ ಮಾರ್ಸ್. ಮಂಗಳನಲ್ಲಿ ಬ್ಯಾಡ್ ಇನ್ವೆಸ್ಟ್ಮೆಂಟ್ 11 8. ಬುಧ ಹೋಗ್ಬೇಕು. ಈ ಏನು ಅದು ತೀರಿಸ್ತಾರ ಅಂತ ಬರ್ಬೇಕಾ? ಏನದು ಅದೇನು ಅಂತ ಹೇಳಿ. ಕ್ವಶನ್ ಏನು, ಆನ್ಸರ್ ಏನ್ ಬೇಕು? ಅಂದ್ರೆ ಅವನ ಆರ್ಥಿಕ ತೀರಿಸ್ಲಿಕ್ಕೆ ಅನುಕೂಲ ಆಗುವಂಗ ಏನ್ ಮಾಡ್ಬೇಕು? 2025 ಸ್ವಲ್ಪ ಕಷ್ಟ. 2025 ಅದಾದ್ಮೇಲೆ ನೆಕ್ಸ್ಟ್ ಬರೋ ದಶಾನು ನೋಡ್ತೀನಿ, ಅದು ಡೌಟ್ಫುಲ್ಲೇ. ಇಲ್ಲ, ಅದು ಕಷ್ಟನೇ. 12 ಬಂದಿದೆ, 5-12 ವ್ಯಸನ. 5-12 ವ್ಯಸನ ಸ್ವಲ್ಪ ಕಷ್ಟ ತೀರ್ಸೋದು. ಆಯ್ತದಮ್ಮ, ಕೇಳಿಸ್ತಾ? ಆಗಲ್ಲ. ನೆಕ್ಸ್ಟ್. ನಮಸ್ಕಾರ. ಹಲೋ. ಹೇಳಿ. ಸರ್ ನಮಸ್ಕಾರ, ನಾನು ಮಡಿಕೇರಿಯಿಂದ ಮಾತಾಡ್ತಿರೋದು. ಹೇಳಿಮ್ಮ. ಮಗಳ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 13/9/2001. 13/9/2001. ಹಾಸನ್ ಡಿಸ್ಟ್ರಿಕ್ಟ್ ಹುಟ್ಟಿದ್ದವಳು. ಟೈಮು 3:55 ಸರ್. ಯಾವಾಗ ತಗೋಬೇಕು? ಮಧ್ಯಾಹ್ನ 3:55. ಗುರುವಾರ ಹುಟ್ಟಿದ್ದು. ನಮ್ಗೆ ವಾರ ಗಿರ ಬೇಡ, ಊರು ಇಂಪಾರ್ಟೆಂಟ್, ಟೈಮ್ ಇಂಪಾರ್ಟೆಂಟ್. ವಾರ ಏನೂ ಇಲ್ಲ. ಆಯಾ ಡೇಟ್ಗೆ, ಆಯಾ ಟೈಮ್ಗೆ, ಆಯಾ ಮಂತ್ಗೆ ವಾರ ಬರುತ್ತೆ. ಅದು ನಮಗೆ ಅವಶ್ಯಕತೆ ಇಲ್ಲ. ಟೈಮ್ ಇಂಪಾರ್ಟೆಂಟ್, ಡೇಟ್ ಕರೆಕ್ಟ್ ಆಗಿ ಹೇಳಬೇಕು. ಸೊ ಅವ್ರದ್ದು ರಾಶಿ ಹೇಳ್ತೀನಿ, ಅದನ್ನ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ. ಅವ್ರು ಹುಟ್ಟಿರ್ತಕ್ಕಂಥ ಕರ್ಕಾಟಕ ರಾಶಿ, ಪುನರ್ವಸು ನಕ್ಷತ್ರ, ಮಕರ ಲಗ್ನ.
ಈಗ ಸದ್ಯಕ್ಕೆ ಅವ್ರಿಗೆ ಶನಿ ದಶೆ ನಡೀತಾ ಇದೆ. ವಿದ್ಯಾಭ್ಯಾಸ ಕೇಳ್ತಾ ಇದ್ದೀರಾ? ಹೌದು ಸರ್, ವಿದ್ಯಾಭ್ಯಾಸ 2021 ಅದ್ರಲ್ಲಿ ಏನ್ ಕೇಳ್ಬೇಕು? ಶನಿ ರಾಹು, ಶನಿ 1 2 5 5 10 11, ರಾಹು 3 5 6 8 9 11 12. ಡಿಗ್ರಿಗೆ ಹೋಗ್ತಾ ಇದ್ದಾರಾ? ಹೌದು ಸರ್, ಡಿಗ್ರಿ ಮಾಡ್ತಿದ್ದಾಳೆ, ಸೆಕೆಂಡ್ ಇಯರ್. ಹಾಗೆ ಜಾಬ್ ಎಲ್ಲ ಆಗ್ಬೋದಾ ಏನಂತ? ಹೌದು ಆಗತ್ತಮ್ಮ. ಅವ್ರಿಗೆ ಮುಂದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಜಾಬ್ ಎಲ್ಲ ಸಖತ್ತಾಗಿರೋ ಸಿಗುತ್ತೆ. ಗವರ್ಮೆಂಟ್ ಜಾಬ್ ಸ್ವಲ್ಪ ಸಿಗೋ ಸಾಧ್ಯತೆ ಇದೆ. ಎಸ್, ಗವರ್ಮೆಂಟ್ ಜಾಬ್ ಸಿಗುತ್ತಮ್ಮ ಅವ್ರಿಗೆ. ತುಂಬಾ ಚೆನ್ನಾಗಿದೆ. ಟೀಚಿಂಗ್ ಲೈನ್ ಹೋಗ್ಬೋದು, ಸರ್ವಿಸ್ ಇಂಡಸ್ಟ್ರಿ ಹೋಗ್ಬೋದು, ಮೆಡಿಸಿನ್ ಲೈನು ಸಿಗುತ್ತೆ ಅವ್ರಿಗೆ. ತುಂಬಾ ಕಾಂಬಿನೇಷನ್ ಚೆನ್ನಾಗಿದೆ ಅವ್ರಿಗೆ. ಅರ್ಥ ಆಯ್ತಾ? ಚೆನ್ನಾಗಿದೆ, ಏನ್ ಟೆನ್ಷನ್ ಏನಿಲ್ಲ. ಚೆನ್ನಾಗಿ ಓದ್ತಾರೆ. ಒಳ್ಳೇದಾಗ್ಲಿ. ನಮಸ್ಕಾರ, ಮಾತಾಡಿ. ಹಲೋ, ಹಾ ಹೇಳಿ. ನಮಸ್ಕಾರ. ಹಲೋ, ಹೇಳಿ ಸರ್. ಹಲೋ ಗುರುಜಿ. ಯಾರ ಬೈತಾ ಇದಾರೆ? ಹೇಳಿ ಸರ್. ನಮಸ್ಕಾರ ರೀ. ನಮಸ್ಕಾರ ರೀ. ನಾವು ನಮ್ ಮಗನ ಬಗ್ಗೆ ಕೇಳ್ಬೇಕೈತ್ರಿ. ಕೇಳಿ ಸರ್ ಬೇಗ. ಗಣೇಶ್ ಅಂತ ಹೇಳ್ರಿ ಅವನ ಹೆಸರು. ಗಣೇಶ್, ಗೋಲ್ಡನ್ ಸ್ಟಾರ್ ಡೇಟ್ ಗಣೇಶ. ಆಫ್ ಬರ್ತ್ 25/10/2001. 25/10/2001. ಓಕೆ. ಹುಟ್ಟಿದೂರು ಗರ್ಭಗುಡಿ ಅಂತೇಳಿ, ಹರಪನಹಳ್ಳಿ ತಾಲೂಕು. ಟೈಮ್ ಹೇಳಿ ಸರ್. 8:33 ರೀ ರಾತ್ರಿ. ಹರಪನಹಳ್ಳಿ ತಾಲೂಕು ಗರ್ಭಗುಡಿ ಅಂತೇಳಿ ಊರ್ರಿ. ಅದು ಬರಲ್ಲ ಸರ್. ಹರಪನಹಳ್ಳಿಯಿಂದ ಎಷ್ಟು ದೂರ? ಹರಪನಹಳ್ಳಿಯಿಂದ ಒಂದು 30 ಕಿಲೋಮೀಟರ್ ಆಗತ್ರಿ. ಅದು ಹರಪನಹಳ್ಳಿ ಅಂತಾನೆ ಹೇಳಿ. ಗರ್ಭಗುಡಿ ಅಂತ ಇಲ್ಲಿ ಬರಲ್ಲ. ಹೌದ್ರಾ? ಹರಪನಹಳ್ಳಿ ಬರುತ್ತೆ. 30 ಹೌದ್ರಿ. ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ನಾವು 70 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ತಗೋಬಹುದು. ಹೌದ್ರಾ? ಇವ್ರದ್ದು ಹರಪನಹಳ್ಳಿ ಸರ್. ಆಯ್ತು. ಇವ್ರದ್ದು ಓದಿನ ಬಗ್ಗೆ ಕೇಳ್ಬೇಕಾಯ್ತ್ರಿ. ಆಯ್ತಾಯ್ತು. ವೃಷಭ ಲಗ್ನ, ವೃಷಭ ರಾಶಿ, ಕೃತಿಕಾ ನಕ್ಷತ್ರ, 4ನೇ ಪಾದ. ಹ್ಞೂ ಸರ್. ಚಂದ್ರದಶ ನಡೀತಾ ಇದೆ. ಚಂದ್ರದಶದಲ್ಲಿ ಈಗ ಓದೋದು ಕಮ್ಮಿ. 5ನೇ ಮನೆ ಸೋಂಬೇರಿತನ, 5/9 ಸೋಂಬೇರಿತನ. ಮುಂದೆ ಮಂಗಳ ದಶ ಹೋಗೋಣ. ಮಂಗಳ ದಶದಲ್ಲೂ 5/9 ಇನ್ನೂ ಕಮ್ಮಿ. ರಾಹು ದಶೆಗೆ ಹೋಗೋಣ, ಇನ್ನೂ ಕಮ್ಮಿ. ಎಜುಕೇಶನ್ ಸ್ವಲ್ಪ ವೀಕ್ ಇದೆ. ಹೆಚ್ಚಿನ ಹೇಳ್ತೀನಿ, ಹೆಚ್ಚಿನ ಒಂದು ಇದು ತಗೋಬೇಡಿ. ಅವ್ರು ಇನ್ನೂ ಚಿಕ್ಕವರಲ್ವ, ಈಗ 5ನೇ ಕ್ಲಾಸ್ ಇರ್ಬೇಕು. ಇಲ್ರಿ, 5 ಮಾಡ್ತಾನ್ರಿ. ಯಾವ್ದು ಮತ್ತೆ ಡೇಟ್ ಆಫ್ ಬರ್ತ್ ತಪ್ಪಾಕಿದೀನಲ್ಲ ಹಂಗಾರೆ? 2001 ರೀ ನಾ ಹೇಳಿದ್ದು. ಅಯ್ಯೋ ಸಾರಿ ಸರ್, ನಾನು ಹಂಗಾರೆ ಹೇಳಿದ್ದೆಲ್ಲ ಕ್ಯಾನ್ಸಲ್ ಮಾಡ್ಕೊಂಬಿಡಿ. 25/10/2001. ಚಿಕ್ಕ ಹುಡುಗ ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಇಲ್ಲ ಸರ್, ಇಲ್ಲ. ಈಗ ನೋಡೋಣ ಸರ್. ಲಗ್ನ ಸೇಮ್, ಮತ್ತೆ ರಾಶಿ ಕೇಳಿದೆ ಹ್ಞೂ ಅಂದ್ರೆ ಏನ್ ಸರ್ ನೀವು? ಇಲ್ಲ ಸರ್, ಗೊತ್ತಾಗ್ಲಿಲ್ಲ ನಮ್ಗೆ ಅದು. ನಾವ್ ಅದಕ್ಕೆ ಕರೆಕ್ಷನ್ ನಾವು ಕೇಳ್ತೀವಪ್ಪ ಒಂದ್ಸತಿ. ಈಗ ಮಕರ ರಾಶಿ, ಧನಿಷ್ಠ ನಕ್ಷತ್ರ. ನಾವು ತಪ್ಪು ಹೇಳ್ಬಾರ್ದು ಅಂತ ನಾವಿಲ್ಲಿ ಕೂತಿದ್ರೆ ನೀವು ತಪ್ಪು ಹೇಳಿಸ್ತಿರಲ್ಲ ನಮ್ ಕೈಲಿ. ಇಲ್ಲ ಸರ್. ರಾಹು ದೇಶ ನಡೀತಾ ಇದೆ. ಓಕೆ, ರಾಹು ದೇಶ ಶುಕ್ರ ಭುಕ್ತಿ. ರಾಹುನಲ್ಲೂ ಕೂಡ ಸಮಸ್ಯೆ ಇದೆ. ಓಕೆ, ಲೈಟ್ ಆಗಿ ಸಮಸ್ಯೆ ಇದೆ. ಯಾಕಂದ್ರೆ 5 8 11 12 ಓಕೆ, ಬಟ್ ಮುಗಿಸ್ತಾರೆ. ರಾಹು ದೇಶ ಡಿಗ್ರಿ ಮಾಡಾಕತ್ತಾನ್ರಿ ಅವನು. ಅದು ಓದ್ತಾನ ಅಥವಾ ಬೇರೆದಕ್ಕೆ ಚೇಂಜ್ ಮಾಡಿದ್ರೆ ಓದ್ತಾನ ಅಂತಾರೆ. ಹೇಳ್ತೀನಿ 8 1 ರಾಹು ಆದ್ಮೇಲೆ ಗುರು 2. ಬಿಸ್ನೆಸ್ ಲೈನ್ ಸೇರಿಸಿ ಸರ್, ಚೆನ್ನಾಗಿರುತ್ತೆ. ಬಿಸ್ನೆಸ್ ಲೈನ್ ಚೆನ್ನಾಗತ್ರಿ. ಹೌದು, ಡೆಫಿನೆಟ್ಲಿ. ಬಿಸ್ನೆಸ್ ಲೈನ್ ಅಂದ್ರೆ ಈ ಕಾಮರ್ಸ್, BCom ಅಥವಾ BBA ಅಂತಾರಲ್ಲ ಆ ತರದ್ದು. ಆ ಲೈನ್ ಅವ್ರಿಗೆ ಗುರುದಶ ಬಂದಾಗ ಇನ್ನೂ ಚೆನ್ನಾಗಾಗತ್ತೆ. ಆ ಲೈನ್ಗೆ ಸೇರಿಸಿ ಸಕ್ಸಸ್ ಆಗುತ್ತೆ. ಓದೋದು ಮುಗಿಸ್ತಾರೆ. ಆ ಲೈನಲ್ಲಿ ಇವ್ರಿಗೆ ಇಷ್ಟ ಜಾಸ್ತಿ ಆಗುತ್ತೆ. ಒಳ್ಳೇದಾಗ್ಲಿ. ದಯವಿಟ್ಟು ನಾವು ಯಾವುದೇ ಒಂದು ನಕ್ಷತ್ರ ಹೇಳಿದಾಗ ದಯವಿಟ್ಟು ಅದನ್ನ ಚೆಕ್ ಮಾಡ್ಕೊಳ್ಳಿ. ಇದನ್ನ ನಾವು ಹೇಳೋದು ನಾವು ಹೇಳ್ತಾ ಇರ್ತೀವಿ. ನೆಕ್ಸ್ಟ್ ಏನೇನ ಸೌಂಡ್ ಬರುತ್ತೆ? ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್. ಸರ್, ನಾನು ಅಮಿತ್ ಅಂತ ಮಾತಾಡ್ತಾರೆ ಮುತ್ತೋಳಿಂತ್ರ. ಹೇಳಿ ಸರ್. 13/03/1980 ಸರ್. 13/03/1980. ಓಕೆ. ಟೈಮ್ 10 ಗಂಟೆ ಸರ್, ಗುರುವಾರ. ಯಾವಾಗ? ಮುಂಜಾನೆ 10 ಗಂಟೆ ಸರ್. ಅದನ್ನ ಹೇಳಿ ಸರ್. ಊರು ಯಾವುದು? ಊರ್ ಮುದೋಳ್ ಸರ್. ಪ್ರಶ್ನೆ ಸರ್, ಪ್ರಶ್ನೆ ಗೌರ್ಮೆಂಟ್ ಜಾಬ್ ಆಗತ್ತಾ ಅಥವಾ ಏನಾದ್ರು ಬಿಸ್ನೆಸ್ ಆದ್ರೆ ಯಾವ ತರ ಬಿಸ್ನೆಸ್ ಹೋಗ್ಬೇಕು ಅಂತ? ಆಯ್ತು. ಇಷ್ಟು ವರ್ಷ ಏನ್ ಮಾಡಿದ್ರಿ ಇವರು? ಈಗ ಒಂದು ಖಾಸಗಿ ಸಂಸ್ಥೆಯಲ್ಲಿ ಇದೀನಿ ಸರ್. ಈಗ ನಿಮ್ದೇನಾ ಇದು? ಓಕೆ. ಹಾ ಸರ್. ಗುರುದಶ ನಡೀತಾ ಇದೆ. ಹ್ಞೂ ಸರ್. ಬುಧ ಭುಕ್ತಿ. ಗುರುದಶ ಬುಧ ಭುಕ್ತಿ. ಇನ್ನೂ ಗುರುದಶ ಹೋಗಕ್ ಬಹಳ ಟೈಮ್ ಇದೆ ಸರ್. ಬಿಸ್ನೆಸ್ ಆಗ್ಬರಲ್ಲ. ಈಗ ಏನ್ ಕೆಲಸದಲ್ಲಿ ಇದ್ರೋ ಅದನ್ನೇ ಮುಂದುವರಿಸಬೇಕು ಅಂತ ತೋರಿಸ್ತಾ ಇದೆ. ಬಿಸ್ನೆಸ್ ಆಗ್ಬರಲ್ಲ ಸರ್. ಈಗ ಇದೀವಿ ಸರ್, ಏನಿದು ಪರ್ಮನೆಂಟ್ ನಾವು ಒಂದು
ಗೌರ್ಮೆಂಟ್ ಇದ್ರಲ್ಲಿ ಇದೆ ಸರ್, ಕಾಂಟ್ರಾಕ್ಟ್ ಅಲ್ಲಿ. ಇದಿನ್ನೂ ಮುಂದೆ ಗೌರ್ಮೆಂಟ್ ಆಗತ್ತಾ ಇಲ್ಲ ಅಂತಂದು ಒಂದ್ ಸ್ವಲ್ಪ ಡೌಟ್ ಇದೆ ಸರ್. ಅದು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು ಸರ್. ನೀವು ಯಾವ್ದಾದ್ರು ಒಂದು ಡಿಸಿಷನ್ ತಗೊಂಡ್ ಮಾಡ್ಬೇಕು. ಈಗ ಒಂದ್ ಹಾಕಿದ್ಮೇಲೆ ನಾವು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಯಾಕಂದ್ರೆ ಇದರಲ್ಲಿ ನಮಗೆ ಬಹಳಷ್ಟು ದೂರದಲ್ಲಿ ಅದು ಯಾವಾಗ ಬರುತ್ತೆ, ಇದು ಪ್ರಶ್ನಾಶಾಸ್ತ್ರ ಆದ್ರೆ ನಮ್ಗೊಂದು ಇಂಡಿಕೇಶನ್ ಕೊಟ್ಬಿಡುತ್ತೆ, ಇವ್ರಿಗೆ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಡುತ್ತೆ ಪ್ರಶ್ನಾಶಾಸ್ತ್ರ. ಆದ್ರೂ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ಸಲಹೆ ಕೊಡ್ತೀನಿ, ಮತ್ತೆ ಹೋಗಾಕ ಟೈಮ್ ಇಲ್ಲ. ಒಂದು ಹಸಿರು ಕಲರ್ ದಾರ ಕಟ್ಕೊಳ್ಳಿ, 4 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. 4 ಮುಖದ್ದು ರುದ್ರಾಕ್ಷಿ. ಹೌದು. ಒಂದು ಆರೆಂಜ್ ಕಲರ್ ಆಂಜನೇಯನ್ ಗುಡಿ ಇದು ಭಂಡಾರದ ಕಲರ್ ಖರ್ಚಿಫ್ ಇಟ್ಕೊಳ್ಳಿ. ಯಥೇಚ್ಛವಾಗಿ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಪರ್ಮನೆಂಟ್ ಆಗೋ ಸಾಧ್ಯತೆ ಇದೆ, ಯಾಕಂದ್ರೆ 10-11 ಜಾಸ್ತಿ ಇರೋದ್ರಿಂದ. ನೆಕ್ಸ್ಟ್. ನಮಸ್ಕಾರ. ಹಲೋ, ಹೇಳಿ. ನಮಸ್ತೆ ಸರ್. ಹೇಳಿ. ನನ್ನ ಹೆಸರು ಅಂಜನಾ ಅಂತ. ನನ್ನ ಡೇಟ್ ಆಫ್ ಬರ್ತ್ 23/9/1988. 23/9/1988. ಓಕೆ. ಟೈಮ್? ಹುಟ್ಟಿದ ಸಮಯ ರಾತ್ರಿ 8 ಗಂಟೆ. ಓಕೆ. ಹುಟ್ಟಿದ ಊರು? ಗುಲ್ಬರ್ಗ. ಪ್ರಶ್ನೆ? ನನ್ನ ಜಾಬ್ ಬಗ್ಗೆ ಕೇಳ್ಬೇಕಿತ್ತು. ಏನ್ ಕೇಳ್ಬೇಕು? ಜಾಬ್ ಇವಾಗ ನಾನು ಇದು ಹೋಗಿದ್ದೆ, ಇವಾಗ ನೆಕ್ಸ್ಟ್ ಹೊಸ ಜಾಬಿಗೆ ಟ್ರೈ ಮಾಡ್ತೀನಿ, ಅದು ಆಗ್ತಾ ಇಲ್ಲ. ಈಗ ನ್ಯೂ ಜಾಬ್ ಹುಡುಕ್ತಾ ಇದ್ದೀರಾ? ಹೌದು. ಯಾವಾಗ ಸಿಗುತ್ತೆ ಬೇಕು? ಹೌದು. ಓಕೆ. ಗುರುದಶ, ರಾಹು ಭಕ್ತಿ, ಏಪ್ರಿಲ್ವರೆಗೂ ಗುರು, ಶನಿ, ಗುರು ಮತ್ತೆ ಶನಿ ಮತ್ತೆ ಬುಧ. ಶನಿಲಿ 4, ಗುರು. ಏಪ್ರಿಲ್ ಒಳಗಡೆ ಸಿಕ್ಬಿಡುತ್ತೆ. 25th ಏಪ್ರಿಲ್ ಒಳಗಡೆ ಇನ್ನೊಂದು ಜಾಬ್ ಇರ್ತೀರಾ ಮ್ಯಾಕ್ಸಿಮಮ್. ಓಕೆ. ಒಂದು ಸೂರ್ಯನ ಮಂತ್ರ ಹೇಳ್ಕೊಳ್ಳಿ. ಗ್ರೀನ್ ಕಲರ್ ಥ್ರೆಡ್ ಕತ್ಕೊಳ್ಳಿ. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ನಿಮಗೆ ಒಂದು ಲಾಭ ಬರಕ್ಕೆ ಯಾವಾಗ್ಲೂ ಗೋಮೇಧಿಕ ಉಂಗುರ ಹಾಕೊಳ್ಳಿ ಮಧ್ಯದ ಬೆಳಗ್ಗೆ. ಆರಾಮಾಗಿರುತ್ತೆ. ಚೆನ್ನಾಗಿ ಓದಿದ್ದೀರಾ, ಚೆನ್ನಾಗಿ ಒಳ್ಳೆ ಕೆಲಸದಲ್ಲಿದ್ರೆ ಇನ್ನೊಂದು ಕೆಲಸ ಇನ್ನೂ ಚೆನ್ನಾಗಿರೋದು ಸಿಗುತ್ತೆ. ಯು ವಿಲ್ ಮೇಕ್ ಮನಿ ಆಲ್ಸೋ. ಅರ್ಥ ಆಯ್ತಾ? ಗುಡ್ ಜಾಬ್ ಅಲ್ಲೇ ಇದ್ರಿ, ಗುಡ್ ಜಾಬೇ ಸಿಗುತ್ತೆ, ಟೆನ್ಷನ್ ತಗೋಬೇಡಿ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನಾನು MBA ಮಾಡಿದ್ದೀನಿ ಗುರುಜಿ. ಜಾಬ್ ಸರ್ಚ್ ಮಾಡ್ತಿದ್ದೀನಿ, ಪ್ರಶ್ನಾಶಾಸ್ತ್ರ ಹೋಗ್ತೀನಿ ಗುರು. ಹೇಳಿ. 9 ಗುರುಜಿ. ಜಾಬ್ ಯಾವಾಗ ಸಿಗುತ್ತೆ ಅಂತ ಕೇಳ್ಬೇಕು. ಒಂದು ನಿಮಿಷ ಲೈನಲ್ಲಿದೆ. ಓಕೆ ಗುರುಜಿ. ಬುಧದಶ ಗುರುಭುಕ್ತಿ ನಡೀತಾ ಇದೆ. ಬುಧದಶ ಗುರುಭುಕ್ತಿ, ಕೇತು ಅಂತರ್ಭುಕ್ತಿ. ಬುಧ ಗುರು ಕೇತು, ಬುಧ ಗುರು ಕೇತು 3 6 10 1 8. ಬುಧ ಗುರು 9 10 12 9 10 12. ಕೇತು 1 8 3 6 10. ಬುಧ 10 and 1. ಕೇತು 8 and 10. ಗುರು ಶುಕ್ರ 1 1 10 ಇದೆ. ಗುರು ಕೇತು. ಮ್ಯಾನೇಜ್ಮೆಂಟ್ ಸೈಡ್ ನೋಡ್ತಾ ಇದ್ದೀರಾ? ಅಂದ್ರೆ ಇದು ಆಫೀಸ್ ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್. ಹೌದು, ಫಿನಾನ್ಸ್ ಫೀಲ್ಡ್ ಅಲ್ಲಿ ನೋಡ್ತಿದ್ದೀನಿ. ಫೈನಾನ್ಸಾ? ನನ್ನ ಸ್ಪೆಷಲೈಸೇಷನ್ ಫಿನಾನ್ಸ್ ಮತ್ತೆ HR ಗುರುಜಿ. ಓಕೆ. ಈಗ ನಿಮ್ಗೆ ಸಿಕ್ಕಿರೋದು ಆಲ್ರೆಡಿ ನೀವು ಟ್ರೈ ಮಾಡಿದ್ರೂ ಕೂಡ ಕಮ್ಮಿ ಸಂಬಳದ ಸಿಗುತ್ತೆ. ಯಾಕಂದ್ರೆ ಇಲ್ಲಿ 11 ಅನ್ನೋ ಕಾಂಬಿನೇಷನ್ ಇಲ್ಲ, 10 ಅನ್ನೋದು ಜಾಸ್ತಿ ಇದೆ. ನೀವು ಫಸ್ಟ್ ಕಮ್ಮಿ ಸಂಬಳದಲ್ಲಿ ಸೆಟ್ಲ್ ಆಗ್ಬೇಕು. ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಜಾಬ್ ಆಪರ್ಚುನಿಟಿ ಸಿಗಲ್ಲ. ನಾನು ಫಸ್ಟ್ ಸ್ವಲ್ಪ ಡಿಸ್ಕ್ರಿಪ್ಷನ್ ಹೇಳ್ತೀನಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾವ್ ಯಾವಾಗ್ಲೂ ಕೂಡ ಕೆಲಸ ಸಿಗ್ತಾ ಇಲ್ಲ ಅಲ್ಲ. ಯಾವ್ದು ಕೆಲಸ ಸಿಕ್ಕಿಲ್ವಾ, ಸಿಕ್ಕಿದೆ ಸರ್ ಕಮ್ಮಿ ಸಂಬಳ ಹೇಳ್ತಾರೆ, ಅಥವಾ ಆ ಕಂಪನಿಗಳು ಚೆನ್ನಾಗಿರಲ್ಲ, ಯಾವ್ದೋ ಸಣ್ಣ ಕಂಪನಿ ಕರೀತಾರೆ, ಅದೇನ್ ಜಾಸ್ತಿ ಎಂಪ್ಲಾಯ್ಸ್ ಇರಲ್ಲ, ಹೊಸ ಕಂಪನಿ ಬರುತ್ತೆ, ಆ ತರದ್ ಬರುತ್ತೆ. ಯಾವ್ದು ಬಂದ್ರು ಫಸ್ಟ್ ತಗೊಳ್ಬೇಕು ನಿಮ್ಮ ಜಾತಕದಲ್ಲಿ, ಪ್ರಶ್ನಾಶಾಸ್ತ್ರದಲ್ಲಿ. ಅರ್ಥ ಆಯ್ತಾ? ನಿಮ್ಗೆ ಸಡನ್ ಆಗಿ ನಿಮಗೆ ಹೈ ಗ್ರೇಡ್ ಕಂಪನಿ ಸಿಗಲ್ಲ, ಬಟ್ ನಿಮ್ಗೆ ಒಂದು ಡೆಸಿಗ್ನೇಷನ್, ಒಂದು ಜಾಬ್ ಸಿಗುತ್ತೆ, ಕಮ್ಮಿ ಸಂಬಳ ಸಿಗುತ್ತೆ. ನೀವು ಜಾಯಿನ್ ಆದ್ಮೇಲೆ ಅದರಲ್ಲಿ ಗ್ರೋತ್ ಆಗ್ಬೇಕು. ಸ್ವಲ್ಪ ಆಬ್ಸ್ಟೆಕಲ್ ಹೇಳ್ತೀನಿ ತಡ್ರಿ. ಕೇತುನಲ್ಲಿ ಈಗ ಸಿಗುತ್ತೆ, ಈಗೇನ್ ಜಾಸ್ತಿ ಏನಿಲ್ಲ, ಮ್ಯಾಕ್ಸಿಮಮ್ ಮೇ ಅಲ್ಲಿ ತೋರಿಸ್ತಾ ಇದೆ. ಆಲ್ರೆಡಿ ಒಂದು ಜಾಬ್ ಇರ್ಬೇಕಾಗಿತ್ತು, ಅದೇನಕ್ಕೆ ಮಿಸ್ ಆಗಿದೆ ಗೊತ್ತಿಲ್ಲ. ಕಾಂಬಿನೇಷನ್ 10-10 ಬಂದ್ರೆ ಅಲ್ಲಿ ಜಾಬ್ ಇರ್ಬೇಕಲ್ಲಿ. ಐ ಡೋಂಟ್ ನೋ ವೈ ಇಟ್ ಹ್ಯಾಸ್ ಬೀನ್ ಮಿಸ್ಡ್. ಯಾವಾಗ ಮುಗಿಸಿದ್ ನೀವು MBA? ಈ ಇಯರ್ ಗುರುಜಿ ಸೆಪ್ಟೆಂಬರ್ ಅಲ್ಲಿ ಮುಗಿಸಿದ್ದು. ಸರಿ.
10-11 ಬಂತು, ಅಲ್ಲಿ ಜಾಬ್ ಇರಬೇಕು ಅಂತ ತೋರಿಸ್ತಾ ಇದೆ. ನನ್ನ ಅನಾಲಿಸಿಸ್ ನಾನು ಸ್ವಲ್ಪ ಕಾಂಬಿನೇಷನ್ ನೋಡ್ಕೊಂಡು ಹೇಳ್ಬೇಕಾಗತ್ತೆ. ಯಾಕಂದ್ರೆ 11 ಬಂದಿಲ್ಲ ಅಂದ್ರೆ ಲುಕ್ರೇಟಿವ್ ಜಾಬ್ ಅಂತ ಹೇಳ್ತೀವಿ, ಅದೇನೋ ಸ್ವಲ್ಪ ಜಾಸ್ತಿ ಸಂಬಳ ಸಿಕ್ಕಿಲ್ಲ, MBA ಮಾಡಿದ ತಕ್ಷಣ 10,000 ಹೋಗತ್ತಾ 15 ಹೋಗತ್ತಾ ಅಂತ ಅವೆಲ್ಲ ಮನಸ್ಸು ಬರುತ್ತೆ. ಓಕೆ, ನೀವು ಸ್ವಲ್ಪ ನನಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತೆಲ್ಲ ದಯವಿಟ್ಟು ಜಾಯ್ನ್ ಆಗಿ. ಬಾಳೆಹಣ್ಣು ದಾನ ಮಾಡಿ ಪ್ರತಿ ಗುರುವಾರ. ಆಮೇಲೆ ಬಲಗೈ ಒಂದು ರಿಸ್ಟ್ಗೆ ಯೆಲ್ಲೋ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಯಥೇಚ್ಛವಾಗಿ ಓಂ ಬ್ರಹ್ಮಸ್ಪತಿ ನಮಃ ಅಂತ ಹೇಳ್ಕೊಳ್ಳಿ. 2021 ಮೇ ಒಳಗಡೆ ನಿಮಗೆ ಕೆಲಸ ಸಿಗುತ್ತೆ. ಯಾಕಂದ್ರೆ 6 ಕಾಂಬಿನೇಷನ್ ಅಲ್ಲಿ ಹಿಟ್ ಆಗಿದೆ, 6 ಅಲ್ಲ 10 ಹಿಟ್ ಆಗಿದೆ, ನಿಮಗೆ ಸಿಕ್ಕೇ ಸಿಗುತ್ತೆ ಮೇ ಒಳಗಡೆ. ಒಳ್ಳೇದಾಗ್ಲಿ. ಹಲೋ ಹೇಳಿ. ಸರ್ ನಮಸ್ತೆ ಗುರುಜಿ. ಹಾ ನಮಸ್ಕಾರ, ಹೇಳಮ್ಮ. ಡೇಟ್ ಆಫ್ ಬರ್ತ್ 4th September 1978. ಡೇಟ್ ಹೋಗ್ತಾ ಇದ್ದೀರಾ? ಅದೇ ಹೌದು, ಡೇಟ್ ಆಫ್ ಬರ್ತ್ ಇದೆ. 4 September 1978. ಟೈಮ್ ಟೈಮು 10:30 ರಾತ್ರಿ. ಕನಕಪುರ ಹತ್ರ ಹುಟ್ಟಿರೋದು. ಯಾವ ಊರಲ್ಲಿ ಹುಟ್ಟಿರೋದು? ಕನಕಪುರ ಹತ್ರನಾ? ಕನಕಪುರ ಕನಕಪುರ ಹತ್ರ ಒಂದು ಹಳ್ಳಿಲಿ. ತೊಂದ್ರೆ ಇಲ್ಲ, ಅದೆಲ್ಲ ಬ್ಯಾಂಗ್ಳೂರ್ ಕಡೆನೆ ಬರುತ್ತೆ. ಪ್ರಶ್ನೆ ಇದು ಜಾಬ್ ನೋಡ್ತಾ ಇದೆ ಸರ್, ಬೇರೆ ಜಾಬ್, ಅದ್ರ ಬಗ್ಗೆ ಕೇಳಬೇಕಿತ್ತು, ಯಾವಾಗ ಆಗ್ಬೋದು? ಈಗ ಜಾಬ್ ಅಲ್ಲಿ ಇದ್ದಾರಾ? ಜಾಬ್ ಈಗ ಮಾಡ್ತಾ ಇದೀನಿ, ಬಟ್ ಬೇರೆ ನೋಡ್ತಾ ಇದೀನಿ. ಚೇಂಜ್ ಆಫ್ ಜಾಬ್ ಆಯ್ತು. ಚೇಂಜ್ ಆಫ್ ಜಾಬ್ ಯಾವಾಗ ಆಗುತ್ತೆ ನೋಡ್ತೀನಿ. ಓಕೆ. ಗುರುದಶ ನಡೀತಾ ಇದೆ. 2023 ಶುಕ್ರ. ಗುರು ಮತ್ತೆ ಶುಕ್ರನ್ ನೋಡ್ಬೇಕು. ಗುರು ಹೇಗಿದ್ದಾನೆ? 5-9 ಕಾಂಬಿನೇಷನ್ ಬರ್ತಾ ಇದೆಯಾ? ಇಲ್ಲ. ಶುಕ್ರ 5-9 ಕಾಂಬಿನೇಷನ್ ಇಲ್ಲ. ಅಂತರ್ಭುಕ್ತಿಗೆ ಹೋಗ್ತೀನಿ ಈಗ. ಅಂತರ್ಭುಕ್ತಿಲಿ ನೋಡ್ಬೇಕು. ಈಗ ಅದರಲ್ಲಿ 2021 ಮಾರ್ಚಲ್ಲಿ ಚಂದ್ರನಲ್ಲಿ 5 ಆಪರ್ಚುನಿಟಿ, ಜಾಬ್ ಆಪರ್ಚುನಿಟಿ ಬರ್ತಾ ಇದೆ, ಸಕ್ಸಸ್ ಆಗ್ತಾ ಇಲ್ಲ. ಅಂತ ಯಾವ್ದು ಸಕ್ಸಸ್ ತರ ಬರ್ತಾ ಇಲ್ಲ. ಅದೇನೆ ನಾನು ಹೇಳಿದಲ್ಲ, ನೀವು ಅದಂತದ್ದು ಯಾವ್ದು ಬರ್ತಾ ಇದೆ ಸಕ್ಸಸ್ಗಳು ಅಂದ್ರೆ ಹೋಗೋದು ಇಂಟರ್ವ್ಯೂ ಫೇಸ್ ಮಾಡಿದ್ರು ಕೂಡ ಅವರು ಹೇಳ್ತೀವಿ, ಅವತ್ತು ಹೇಳ್ತೀವಿ, ಇವತ್ತು ಹೇಳ್ತೀವಿ. 5-9 ಬಂದಾಗ ಹಿಟ್ ಆಗುತ್ತೆ. 5-9 ರಾಹುನಲ್ಲಿ ಇಲ್ಲ, ಕಷ್ಟ. 5-9 ಶನಿಲೂ ಬರ್ತಾನೆ. ಶನಿಗೆ ಬರ್ಬೇಕು. ಶನಿ ಬರೋದು ಇವಾಗ ಮುಂದಿನ ವರ್ಷ ಫೆಬ್ರವರಿಗೆ ಕಾಯ್ಬೇಕಾಗತ್ತೆ. ಮುಂದಿನ ವರ್ಷ ಫೆಬ್ರವರಿಯಿಂದ ಜುಲೈ ಚೇಂಜ್ ಮಾಡ್ತಾರೆ. ಓಕೆ, ಪಕ್ಕಾ ಚೇಂಜ್ ಮಾಡ್ತಾರೆ. ಈ ಸದ್ಯಕ್ಕೆ ಈ ವರ್ಷ ಸ್ವಲ್ಪ ಬಹಳ ಟಫ್. ಹೋದ್ರೂ ಸುಮ್ಮನೆ ಅಲ್ಲಿ ಫ್ರಸ್ಟ್ರೇಷನ್. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಸರ್. ನನ್ನ ತಮ್ಮನ ಬಗ್ಗೆ ಕೇಳ್ಬೇಕಿತ್ತು, ಮದ್ವೆ ಬಗ್ಗೆ ಸರ್. ಹುಟ್ಟಿದ ತಾರೀಕು 13/10/1980, ಬೆಳಿಗ್ಗೆ 3:45ಕ್ಕೆ ಮಂಗಳೂರಿಂದ ಮಾತಾಡುದು ಸರ್. ಹುಟ್ಟಿರೋದಲ್ಲಿ ನೀವು ಮಾತಾಡೋದು ಮಂಗಳೂರಿಂದ? ಹುಟ್ಟಿರೋದಲ್ಲಿ ಮಂಗಳೂರಲ್ಲೇ. ಅದನ್ನು ಹೇಳಿ. ಮಾತಾಡೋದು ಮಂಗಳೂರು? ಮಂಗಳೂರಿನಿಂದಲೇ, ಮಂಗಳೂರಲ್ಲೇ ಹುಟ್ಟಿದವ. 13/10/1980 3:45 ಬೆಳಿಗ್ಗೆ ಮಂಗಳೂರಲ್ಲಿ ಹುಟ್ಟಿರೋದು, ಸರಿನಾ? ಹೌದು ಸರ್. ಇದ್ರ ಪ್ರಕಾರ ಅವ್ರದ್ದು ಲಗ್ನ ಸಿಂಹ ಲಗ್ನ, ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಹೌದು ಸರ್, ಕರೆಕ್ಟ್. ಫೈರಿ ಸೈನ್ ಅಲ್ಲಿ ಶುಕ್ರ. ಸದ್ಯಕ್ಕೆ ಇವರಿಗೆ ಶುಕ್ರ ದಶೆ ನಡೀತಾ ಇದೆ. ಈಗ ಸ್ಟಾರ್ಟ್ ಆಗಿದೆ 2017ಇಂದ. ಹೌದು ಸರ್. ಸೂರ್ಯ ಭುಕ್ತಿ ಪ್ರಯತ್ನ ಮಾಡ್ತಾ ಇದ್ದೇವೆ, ಎಲ್ಲೂ ಸೆಟ್ ಆಗ್ತಾ ಇಲ್ಲ ಪ್ರಪೋಸಲ್. ಕೇತು ದಶದಲ್ಲಿ ಅವರಿಗೆ ಮದುವೆ ಯೋಗ ಇತ್ತು, 2 ಇದೆ, ಮಾಡ್ಕೊಂಡಿಲ್ಲ. ಬುಧ ದಶೆಯಲ್ಲಿ ಇರ್ಲಿಲ್ಲ, ಓಕೆ ಒಪ್ಕೊಳ್ತೀನಿ. ಅವ್ರಿಗೆ ಕೇತು ದಶೆಯಲ್ಲಿ ಇತ್ತಲ್ಲ, ಯಾಕೆ ಆಗಿಲ್ಲ? 2010ರಿಂದನೇ ಇವ್ರಿಗೆ ಯೋಗ ಇತ್ತು, ಆದ್ರೂ 6 ಕೆಲಸನ ಉದ್ಯೋಗ ಆ ಲೈನಲ್ಲಿ ಇದ್ರು. ಯಾವ ಊರಲ್ಲಿ ಇದ್ದಾರೆ? ಮಂಗಳೂರಲ್ಲಿ ಇದ್ದಾರೆ ಸರ್. ಶುಕ್ರದಶ ಈಗ ಮದುವೆ ಯೋಗ ತೋರಿಸ್ತಾ ಇದೆ. ಅದರಲ್ಲಿ ಕೇತು, ಶುಕ್ರಲ್ಲಿ ಕೇತು ಬಂದಾಗ ಒಂದು ಚಾನ್ಸ್ ಅಷ್ಟೇ, ಅದು ಬಿಟ್ರೆ ಇಲ್ಲ. ಸೂರ್ಯನಲ್ಲಿ ಕೇತು ಸದ್ಯದ ಪರಿಸ್ಥಿತಿಯಲ್ಲಿ ಆಗಸ್ಟ್ ಇಂದ ಸೆಪ್ಟೆಂಬರ್, ಇದೇ ವರ್ಷ ಆಗಸ್ಟ್ ಸೆಪ್ಟೆಂಬರ್ ಸ್ವಲ್ಪ ಚಾನ್ಸ್ ಇದೆ, ಲೈಟ್ ಚಾನ್ಸ್. ಅವರು ಡಿಸಿಷನ್ ತಗೊಳಕ್ ಹೇಳಲೇಬೇಕು. ಬರುತ್ತೆ. ಅವ್ರು ಡಿಸಿಷನ್ ತಗೊಂಡಿಲ್ಲ ಅಂದ್ರೆ ಕಷ್ಟ. ಇಲ್ಲ ಈ ಸಲ ಅವರು ಡಿಸಿಷನ್ ತಗೊಳ್ತಾ ಇದ್ದಾರೆ. ಎಲ್ಲಿಯಾದ್ರೂ ಸೆಟ್ ಆದ್ರೆ ಆಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ತಗೊಳ್ಳೇಬೇಕು, ಇಲ್ಲ ಅಂದ್ರೆ ಅವ್ರಿಗೆ ಕಷ್ಟ. ಜಾತಕದಲ್ಲಿ ಅವ್ರಿಗೆ ಕೇತುನಲ್ಲಿ 1-5-6 ಕಾಂಬಿನೇಷನ್ ಇತ್ತು. 1-5-6, 1-5-6-10 ಕಾಂಬಿನೇಷನ್ ಮದುವೆ ಕೊಡಲ್ಲ. ಬುಧನಲ್ಲೂ 2-11 ಇತ್ತು, ಅದ್ರಲ್ಲಿ 1-5 ಸೇರ್ಕೊಂಡಿದೆ. ಅವ್ರು ಬೇಕು, ಇವ್ರು ಬೇಕು, ಇವ್ರು ಬೇಕಾ, ಅವ್ರು ಬೇಕು ಅಂತಾನೆ 5-5-5 ಅಂತ ಹಿಂಗೆ ನಡೆಸ್ಬಿಡ್ತಾರೆ. ಶುಕ್ರನಲ್ಲಿ ಇವಾಗ ಸದ್ಯಕ್ಕೆ 5 ಹೊಟ್ಟೋಗಿದೆ. ಈಗ 17ಇಂದ ಸ್ಟಾರ್ಟ್ ಆಯ್ತಲ್ಲ, ಇದಕ್ಕಿನ ಹಿಂದಿನ ದಶೆಗಳೆಲ್ಲ ಬೇಡ ಬೇಡ ಅಂತಾನೆ ಬಂದಿರೋದು.
ಈಗ ಬಂದಿರೋ ದಶಾ ಬೇಡ ಅಂತಲ್ಲ, ಮಾಡ್ಕೋತೀನಿ ಅಂತ ಬರ್ತಾ ಇದೆ. ಅದು ದಶಾ ಭುಕ್ತಿ ಇಮಿಡಿಯೇಟ್ ಆಗಿ ಕೊಡಲ್ಲ, ಮುಂದಿನ ಭುಕ್ತಿಗಳಲ್ಲಿ ಕೊಡುತ್ತೆ. ಮುಂದಿನ ಭುಕ್ತಿಯಲ್ಲಿ ಕಾಂಬಿನೇಷನ್ ಅಲ್ಲಿ ಸೂರ್ಯ ಬಂದ್ರು ಕೂಡ ಅಲ್ಲಿ 1-5 ಬರ್ತಾ ಇದೆ. ಸದ್ಯಕ್ಕೆ ಒಂದು ಸ್ಮಾಲೆಸ್ಟ್ ಟೈಮ್ ಅಲ್ಲಿ ಈ ವರ್ಷದ ಆಗಸ್ಟ್ ಸೆಪ್ಟೆಂಬರ್, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಇಷ್ಟು ತಿಂಗಳಲ್ಲಿ ಮಾತ್ರ ಇದೆ. ಅದು ಮಿಸ್ ಆದ್ರೆ ಮತ್ತೆ ಅದು ಕಷ್ಟನೇ ಕಷ್ಟ. ಇವ್ರಿಗೆ ಒಂದು ಬರ್ಮೀಸ್ ರೂಬಿ ಹಾಕಕ್ ಹೇಳಿ, ಈರುಳ್ಳಿ ಬರುತ್ತೆ ಅವ್ರ ಕೈಲಿ ಬಡವ್ರಿಗೆ ದಾನ ಮಾಡ್ಸಕ್ ಹೇಳಿ. ಸ್ವಲ್ಪ ಅವ್ರ ಮೈಂಡ್ಗೆ ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಕುತ್ಕೊಳ್ಳುತ್ತೆ. ಇಲ್ಲಿ ಕುತ್ಕೋಬೇಕಷ್ಟೇ, ಅದು ಬಿಟ್ರೆ ಇನ್ನೇನಿಲ್ಲ. ಕಾಂಬಿನೇಷನ್ ಎಲ್ಲ ಹತ್ರಕ್ಕೆ ಬರುತ್ತೆ. ಅಲ್ಲಿ ಆ ಕಾಂಬಿನೇಷನ್ ನಾವು ನಕ್ಷತ್ರ ನಾಡಿ ಕಾಂಬಿನೇಷನ್ ನೋಡ್ರೆ ಎಲ್ಲ 1-5-6 1-5. ಬುಧನಲ್ಲಿತ್ತು ಹೋಯ್ತು, ಶುಕ್ರನಲ್ಲಿತ್ತು ಅದು ಮುಗ್ದಿದೆ, ಈ ಕೇತುನಲ್ಲಿತ್ತು ಮುಗ್ದಿದೆ. ಈಗ ಶುಕ್ರ ಬಂದಿದೆ, ಶುಕ್ರನಲ್ಲಿ ಇಲ್ಲ, ಈಗ ಆಗತ್ತೆ ಅಂತ ತೋರಿಸ್ತಾ ಇದೆ. ಓಕೆ ಮಾರ್ಚ್ 6ನೇ ತಾರೀಕು ನಮ್ಮ ತರಗತಿಗಳಿದೆ. ಈ ತರ ಎಲ್ಲ ಇರುತ್ತೆ. ಏನ್ ಮಾಡಬೇಕು, ಸ್ವಲ್ಪ ಫೋರ್ಸ್ ಮಾಡಬೇಕು, ಹೇಳಬೇಕು, ಆ ತರ ಇರುತ್ತೆ. ಓಕೆ, ಒಂದು ಬ್ರೇಕ್ನ ನಂತರ ಮತ್ತೆ ಬರೋಣ. ಓಕೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಕರೆಗಳು ನೋಡೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನನ್ ರಕ್ಷಿತಾ ಅಂತ ಮೈಸೂರಿಂದ ಮಾಡ್ತೀನಿ. ಹೇಳಿ ಮೇಡಮ್. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ ಗುರುಜಿ. ಓಕೆ, ವೆರಿ ಗುಡ್. ನೋಡ್ತಾ ಇದ್ದೀರಾ? ಡೈಲಿ ನೋಡ್ತೀವಿ ಗುರುಜಿ. ಓಕೆ, ವೆರಿ ಗುಡ್. ನನ್ ಬಗ್ಗೆನೆ ಕೇಳ್ಬೇಕಿತ್ತು ಗುರುಜಿ, ಗವರ್ನಮೆಂಟ್ ಜಾಬ್ ಸಿಗುತ್ತಾ ಅಂತ. ಅದೇ ಬೇಕಾ? ಗೌರ್ಮೆಂಟ್ ಯಾವಾಗ ಸಿಗುತ್ತೆ ಅಂತ ಕೇಳ್ಬೇಕಿತ್ತು. ಎಷ್ಟು ಜನ ಗೌರ್ಮೆಂಟ್ ಆನ್ಸರ್ ಮಾಡ್ಲಪ್ಪ. ನನಗೆ ಮೋಸ್ಟ್ಲಿ ಅಲ್ಲಿ ಇಂಟರ್ವ್ಯೂ ಹೋಗೋಕ್ಕಿಂತ ಮುಂಚೆ ಇಲ್ಲೇ ಕಾಲ್ಸ್ಗಳು ಜಾಸ್ತಿ ಆಗೋಗಿದೆ. ಅಲ್ಲಿ ಇಂಟರ್ವ್ಯೂ ಹೋಗ್ತಾ ಇಲ್ಲ, ಎಲ್ಲ ಅಪ್ಲಿಕೇಶನ್ ಇಲ್ಲಿ ಬರ್ತಾ ಇದೆ ಅನ್ಸುತ್ತೆ. ಫಸ್ಟ್ ಅಪ್ಲಿಕೇಶನ್ ಇಲ್ಲಿ, ಸೆಕೆಂಡ್ ಅಪ್ಲಿಕೇಶನ್ ಗೌರ್ಮೆಂಟ್ಗೆ ಅನ್ಸುತ್ತೆ ನನಗೆ ಗೊತ್ತಿರೋಗೆ. ಸರಿ, ಎಷ್ಟು ಏಜು? ಆಯ್ತು, ಇಲ್ಲಿ ಬರುತ್ತಲ್ಲ ಬಿಡಿ. 23 ಗುರುಜಿ. ಸರಿ ಆಯ್ತು, ಹೇಳಿ ನೋಡೋಣ. ಇದೆಯೇ ಇದ್ರೆ ಹೇಳ್ತೀವಿ, ಇಲ್ಲ ಅಂದ್ರೆ ಟ್ರೈ ಮಾಡಿ. ಓಕೆ ಗುರುಜಿ. ಹೇಳಿ. 17 8 1997 ಗುರುಜಿ. 4:15 ಸಂಜೆ ಗುರುಜಿ. ಮೈಸೂರು. ಏನ್ ಓದಿದ್ದೀರಾ? ನಾನು MBA ಮಾಡಿದ್ದೀನಿ ಗುರುಜಿ. ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇದ್ದೀನಿ. ಸೊ ಈಗ ಗವರ್ಮೆಂಟ್ ಅಂದ್ರೆ ಈಗ IAS ತರ ಕೇಳ್ತಾ ಇದ್ರ ಕ್ವಶನ್, ಅಥವಾ ಎನಿ ಗವರ್ಮೆಂಟ್? ಎನಿ ಗವರ್ನಮೆಂಟ್, ಬ್ಯಾಂಕಿಂಗ್ ಸೆಕ್ಟರ್ ಇಲ್ಲ, ಎನಿ ಗವರ್ನಮೆಂಟ್. ಗವರ್ಮೆಂಟ್ ಕೆಲಸ ಸಿಗೋ ಕಾಂಬಿನೇಷನ್ ಇದೆ. ಒಂದು ಇಂಡಿಕೇಶನ್ ಕೊಟ್ಟಿದ್ದೀನಿ. ರಾಹು ದಶೆ ನಡೀತಾ ಇದೆ, ಕೇತು ಭುಕ್ತಿ. ಯಾವ ಇಯರ್ ಅಲ್ಲಿ ಸಿಗುತ್ತೆ ಅಂತ ಕೇಳ್ಬೇಕು, ಯಾವಾಗ ಸಿಗುತ್ತೆ ಅಂತ. 24 to 27 ತೋರಿಸ್ತಾ ಇದೆ. ಸೂರ್ಯ ಭುಕ್ತಿ, ಚಂದ್ರ ಭುಕ್ತಿ, ಮಂಗಳ ಭುಕ್ತಿ. 2027 ಗುರುಜಿ. ಅಲ್ಲಿ ಒಳಗಡೆ 2024 ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಮಗೆ ಅಂತರ್ಭುಕ್ತಿ ರಿಸಲ್ಟ್ ಯಾವಾಗ ಬರುತ್ತೆ ಅದು ನೋಡಕ್ ಆಗಲ್ಲ. ಯಾವಾಗ ಸಿಗುತ್ತೆ ಅಂತ ನಾವು ಪಿನ್ ಪಾಯಿಂಟ್ ಬಹಳ ಕಷ್ಟ. IBPS ಜಾನ್ ಎಂಡ್ ಅಲ್ಲಿ ಬರುತ್ತೆ ಗುರುಜಿ, ಅಂದ್ರೆ ಫಸ್ಟ್. ಈಗ ಸಾಧ್ಯನೇ ಇಲ್ಲ. ಈಗ 24 ವರ್ಗೂನು ಈಗ ನಿಮ್ಗೆ ಶುಕ್ರ ನಡೀತಾ ಇದೆ. ಶುಕ್ರ ಕಾಂಬಿನೇಷನ್ ಅಲ್ಲಿ ಬರೀ 5, 6, 9, 10, 8, 9, 8, 9 ಅದರಲ್ಲಿ ಹಿಟ್ ಥಿಯರಿಲಿ ಬರೀ 8, 8 ಬಂದಿದೆ. ಹೋಗೋದು ಬರೆಯೋದು ಅಲ್ಲಿ ಏನೋ ಪ್ರಾಬ್ಲಮ್ ಆಗೋದಿಲ್ಲ, ಕಷ್ಟ ಇದೆ. 11th ಹೌಸ್ ಇಲ್ಲ, 10th ಹೌಸ್ ಆರು ಬರ್ಬೇಕು. 11th or 10th. ಮಂಗಳ ಒಂದೇ ಇರೋದು. ಯಥೇಚ್ಛವಾಗಿ ಮಂಗಳನ ಮಂತ್ರ ಹೇಳ್ಕೊಳ್ಳಿ. ಬಟ್ ಗವರ್ಮೆಂಟ್ಗೆ ಸಿಗುತ್ತೆ, ಬಟ್ ಲೋಯರ್ ಲೆವೆಲ್ ಸಿಗುತ್ತೆ. ಸೂರ್ಯನ ರಾಶಿಲಿರೋದ್ರಿಂದ ಅಷ್ಟೇ, ಅದು ಬಿಟ್ರೆ ಇಲ್ಲ. ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ. ಹವಳ ಹಾಕೊಳ್ಳಿ, 3 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಕೆಲಸದಿಂದ ಸ್ವಲ್ಪ ಚೆನ್ನಾಗಾಗ್ಬೇಕು ಅಂತಂದ್ರೆ ಸ್ವಲ್ಪ ಬೆಳ್ಳುಳ್ಳಿಯನ್ನ ದಾನ ಮಾಡಿ, ಒಳ್ಳೇದಾಗ್ಲಿ. ಶನಿವಾರ ಬಡವರಿಗೆ. ನೆಕ್ಸ್ಟ್. ಸಾರಿ, ನಮಸ್ಕಾರ. ನಮಸ್ಕಾರ. ಹೇಳಿ ಸರ್. ನಮ್ ಟೈಮಿಂಗ್ ಸರ್ 24/3/1995 ಸರ್. 24/3/1995. ಸಮಯ 3:37 AM. ಹುಟ್ಟಿದೂರು ಚಿಕ್ಕೋಡಿ ಸರ್. ಪ್ರಶ್ನೆ? ಮದುವೆ ಯೋಗ ಕೇಳ್ಬೇಕೀಗ ಸರ್. ಮದುವೆ ಯೋಗ. ನಿಮ್ಮ ರಾಶಿ ಬಂದ್ಬಿಟ್ಟು ಮೂಲ ನಕ್ಷತ್ರ 4ನೇ ಪಾದ ಸರ್. ಧನು ರಾಶಿ. ಕರೆಕ್ಟಾ? ಎಸ್ ಸರ್. ಕೆಲ್ಸದಲ್ಲಿದ್ದೀರಾ?
ಎಸ್ ಸರ್. ಏನ್ ಕೆಲಸ ಮಾಡ್ತೀರಾ? ಬಿಸ್ನೆಸ್, ಗೋಲ್ಡ್ ಬಿಸ್ನೆಸ್ ಸರ್. ಗೋಲ್ಡ್ ಬಿಸ್ನೆಸ್. ಈ ಗೋಲ್ಡ್ ಬಿಸ್ನೆಸ್ ಅಂದ್ರೆ ಯಾರೋ ಹುಡುಗಿ ಸಿಗ್ತಾ ಇಲ್ವಾ ಗೋಲ್ಡ್ ಮಾಡ್ತಾ ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ? ಜ್ಯುವೆಲರಿ ಶಾಪ್ ಸರ್. ಸರಿ ಆಯ್ತು. ಸದ್ಯಕ್ಕೆ ಈಗ ಸೂರ್ಯದಶ ಮುಂದಿನ ವರ್ಷ ಮುಗ್ದೋಗುತ್ತೆ. ಸೂರ್ಯನಲ್ಲಿ 21 ಆದ್ಮೇಲೆ ಶುಕ್ರ ಬರ್ತಾನೆ. ಈಗ ಸದ್ಯಕ್ಕೆ ಕೇತು ಇದ್ದಾನೆ. ಸೂರ್ಯನ ಕಾಂಬಿನೇಷನ್ ಅಲ್ಲಿ ಮದುವೆ ಕಾಂಬಿನೇಷನ್ ಇದೆ, ನಥಿಂಗ್ ಟು ವರಿ. ಕೇತುವಿನ ಕಾಂಬಿನೇಷನ್ ಮದುವೆ ಇಲ್ಲ. ಶುಕ್ರನ ಕಾಂಬಿನೇಷನ್ ಮದುವೆ ಇದೆ. ಮುಂದಿನ ವರ್ಷ ಡಿಸೆಂಬರ್ ಆದ್ಮೇಲೆ ಮುಂದಿನ ವರ್ಷ ಮದುವೆ ಆಗೋಗುತ್ತೆ. ಏನು ಟೆನ್ಷನ್ ಇಲ್ಲ, ಮದುವೆ ಜೀವನನೂ ಚೆನ್ನಾಗಿರುತ್ತೆ. ಅಲ್ಲಲ್ಲ ಸಣ್ಣ ಪುಟ್ಟ ಬರುತ್ತೆ ಪ್ರಾಬ್ಲಮ್ಮು. ನೆಕ್ಸ್ಟ್. ನಮಸ್ಕಾರ. ಹಲೋ. ಹಾ ಹೇಳಿ, ಮಾತಾಡಿ. ಹಲೋ, ಹೇಳಿ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ ಅಮ್ಮ. ನಾನು ಸುನೀತಾ ಅಂತ. ನಂದು ಡೇಟ್ ಆಫ್ ಬರ್ತ್ ಬಂದು 26 ಡಿಸೆಂಬರ್ 1977. ಸಮಯ 7:15 PM. ಊರು ರಾಣೆಬೆನ್ನೂರು. ಪ್ರಶ್ನೆ ಹೇಳಿ. ನಾನು ಗವರ್ಮೆಂಟ್ ಜಾಬ್ ಅಲ್ಲಿ ಇರೋದು. ಇದೀರಾ? ನಂಗೆ ಸಮಾಧಾನ ಆಯ್ತು. ಹಾ ಹೇಳಿ. ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದೀರಾ, ಏನಾಯ್ತು? ಅದೇ ಸ್ವಲ್ಪ ಸಂಬಳ ಆಗ್ತಾ ಇಲ್ಲ, ಏನೋ ಕಿರಿಕಿರಿ ಆತರ. ಈಗ ಒಂದು 8-10 ತಿಂಗಳಿಂದ ಆತರ ಆಗ್ತಾ ಇದೆ. ನಿಮಗ್ ಮಾತ್ರನಾ ಡಿಪಾರ್ಟ್ಮೆಂಟ್ ಪೂರ್ತಿನಾ? ಡಿಪಾರ್ಟ್ಮೆಂಟ್ ಅಲ್ಲಿ ಒಂದ್ ಸ್ವಲ್ಪ ಇದೆ, ಬಟ್ ನನಗೇನೋ ಜಾಸ್ತಿ ಆಗ್ತಾ ಇದೆ. ಅದೇನೋ ಈಗ ಆಗೋದೇ ಇಲ್ಲ, ಈ ನೀವಿರೋ ಪೋಸ್ಟ್ ಅಲ್ಲಿ ಅದು ಆಗೋದೇ ಇಲ್ಲ, ಸಂಬಳ ಆತರ ಆಗ್ತಿದೆ. ಬೇರೆಯವ್ರನ್ನ ಕೇಳಿದ್ರೆ ಆಗ್ತಿದೆ ಅಂತಾರೆ. ನಂಗೆ ಕ್ಲಾರಿಟಿ ಸಿಗ್ತಾ ಇಲ್ಲ, ಚೇಂಜ್ ಮಾಡ್ಬೇಕಾ ಇಲ್ಲೇ ಇರ್ಬೇಕಾ ಏನು ಅಂತ. 43 ಅಲ್ವಾ ನಿಮ್ಗೆ ಏಜು? ಯಾವಾಗ ಜಾಯ್ನ್ ಆಗಿದ್ದು? 2004. 16 ಇಯರ್ಸ್ ನಿಮ್ಗೆ ದುಡ್ಡು ಕೊಡ್ಲಿಲ್ವಾ? ಇಲ್ಲ, ಕೊಟ್ಟಿದ್ದಾರೆ. ಈಗ 9 months ಇಂದ ನಂಗೆ ಪ್ರಮೋಷನ್ ಆಯ್ತು. 10 months ಬ್ಯಾಕ್ ಒಂದು ಪ್ರಮೋಷನ್ ಆಯ್ತು. ಪ್ರಮೋಷನ್ ಆದ್ಮೇಲೆ ಪ್ಲೇಸ್ ಚೇಂಜ್ ಆಯ್ತು. ಪ್ಲೇಸ್ ಚೇಂಜ್ ಸಿಗೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಆ ಪ್ಲೇಸ್ ಚೇಂಜ್ ಆದಾಗಿಂದ ಸಿಗ್ತಾ ಇಲ್ಲ. ಬುಧ ದೇಶ ರಾಹು ಭುಕ್ತಿ ನಡೀತಾ ಇದೆ. ಬುಧನಲ್ಲಿ ಕೆಲಸ ಸೂಪರ್. ರಾಹುನಲ್ಲಿ 12 ಮಧ್ಯದಲ್ಲಿ ಬಂದು ಕುತ್ಕೊಂಡಿದೆ. ಸಿಂಪಲ್, ಏನು ಟೆನ್ಷನ್ ಇಲ್ಲ. ಅಕ್ಕಿ ದಾನ ಮಾಡಿ ಸೋಮವಾರ ಕಂಟಿನ್ಯೂಸ್ ಆಗಿ. ಅಂದ್ರೆ ದೇವಸ್ಥಾನಕ್ಕೋ ಅಥವಾ ಯಾರಾದ್ರೂ ಬಡವರಿಗೆ ದಾನ ಮಾಡಿ, ಎಷ್ಟಾರು ದಾನ ಮಾಡಿ. ಒಟ್ಟಿನಲ್ಲಿ ಸೋಮವಾರ ಪ್ರತಿ ಸತಿನೂ ಮಾಡಿ, ಸಕ್ಸಸ್ ಆಗತ್ತೆ ನಿಮಗೆ. ಇದರಿಂದ ಎಲ್ಲ ಮುಕ್ತಿ ಹೊಂದಬೇಕಾದ್ರೆ ನೆಕ್ಸ್ಟ್ ಫೆಬ್ರವರಿಗೇನೆ ಸಮಸ್ಯೆ ಎಲ್ಲ ಕ್ಲಿಯರ್ ಆಗೋದು. ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ಹೋದ್ರೂ ಕೂಡ ಫೆಬ್ರವರಿಗೂ ಇದೇ ಸಮಸ್ಯೆ ಇರುತ್ತೆ. ಈ ದಾನ ಮಾಡಿ ಸ್ವಲ್ಪ ನಿಮ್ಗೆ ರಿಲೀಫ್ ಸಿಗುತ್ತೆ. ಸ್ವಲ್ಪ ಒಂದು 2-3 months ಆದ್ಮೇಲೆ ಸ್ವಲ್ಪ ನಿಮ್ಗೆ ಚೇಂಜಸ್ ಬರುತ್ತೆ. ಬಟ್ ಆದ್ರೂ ಫೆಬ್ರವರಿವರೆಗೂ ಇದೆ. ಇದು 2019 ಜುಲೈಯಿಂದ ಹಿಂಗೆ ಇದೆ. ನೆಕ್ಸ್ಟ್. ನಮಸ್ಕಾರ. ಹಲೋ, ಹೇಳಿ, ಮಾತಾಡಿ. ಕೇಳಿಸ್ತಾ ಇದೆ? ಹಲೋ, ಕೇಳಿಸ್ತಾ ಇದೆ, ಹೇಳಿ. ಮಗಳ ಬಗ್ಗೆ ಕೇಳಬೇಕಿತ್ತು. ಹೇಳಿ. 10-9-92. ಏನ್ ಹೇಳಿ? 10-9-92. ಸಮಯ 8:45 ಬೆಳಗ್ಗೆ. ಊರು? ಬೆಂಗಳೂರು. ಮಗಳ ಬಗ್ಗೆ ಏನ್ ಕೇಳ್ಬೇಕು? ಮದುವೆ ಬಗ್ಗೆ ಕೇಳಬೇಕಿತ್ತು. ಇವರ ನಕ್ಷತ್ರ ಧನಿಷ್ಠ ನಕ್ಷತ್ರ, ಕುಂಭರಾಶಿ, ತುಲಾ ಲಗ್ನದಲ್ಲಿ ಹುಟ್ಟಿದ್ದಾರೆ. ಹೌದು. ಸದ್ಯಕ್ಕೆ ಈಗ ಗುರುದಶೆ ನಡೀತಾ ಇದೆ. 23ವರೆಗೂ ಶುಕ್ರ ಭುಕ್ತಿ. ಶುಕ್ರ ಮದುವೆ ಕೊಡುತ್ತೆ. ಗುರುದಶ ಕೂಡ ಕಾಂಬಿನೇಷನ್ ಚೆನ್ನಾಗಿದೆ. ಶುಕ್ರನ್ ಕಾಂಬಿನೇಷನ್ ಸ್ವಲ್ಪ ಸೆಲೆಕ್ಟಿವ್ ಅಥವಾ ಯಾರನ್ನಾರು ಇಷ್ಟಪಟ್ಟಿರ್ತಾರೆ, ಎರಡರಲ್ಲೊಂದು. ಅದು ಮಾಡ್ಕೋಬೇಕು ಅಂತಂದ್ರೆ 2023 ಜೂನ್ ವರ್ಗು ಸ್ವಲ್ಪ ಇರುತ್ತೆ. ಅವ್ರು ಸೆಲೆಕ್ಟಿವ್ ಆಗಿರ್ತಾರೆ ಅಥವಾ ಯಾರನ್ನ ಇಷ್ಟಪಟ್ಟಿರ್ತಾರೆ. ಅವೆರಡರಲ್ಲಿ ಒಂದಾಗಿರುತ್ತೆ. 2023 ಜೂನ್ ಒಳಗಡೆ ಆಗುತ್ತೆ. ಅಲ್ಲಿವರೆಗೂ ಟೈಮ್ ಇದೆ. ಸ್ವಲ್ಪ ಅವರು ನೀವು ಕನ್ವಿನ್ಸ್ ಮಾಡಿದ್ರೆ ಮುಂದುವರಿತಾರೆ. ಯಾಕಂದ್ರೆ 11 ಅನ್ನೋದು ಕಾಂಬಿನೇಷನ್ ಸ್ವಲ್ಪ ಹಿಟ್ ಆಗಿದೆ. 12 ಸ್ವಲ್ಪ ಇದಾಗಿದೆ. ಒಳ್ಳೆ ಕೆಲಸದಲ್ಲಿದ್ದಾರೆ, ಒಳ್ಳೆ ಹುಡುಗ ಬರ್ತಾನೆ. ಮದುವೆ ಲೈಫ್ ಚೆನ್ನಾಗಿರುತ್ತೆ, ಡೋಂಟ್ ವರಿ. ನಮಸ್ಕಾರ. ನೆಕ್ಸ್ಟ್. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ಸರ್, ಆಶಾ ಅಂತ. ಹೇಳಿ. ನನ್ನ ಮಗಳದು ಡೇಟ್ ಆಫ್ ಬರ್ತ್ 31/12/2000, ಸಂಜೆ 6:15 ಭಾನುವಾರ. ಸಂಜೆ 6:15. ಹುಟ್ಟಿದೂರು? ಬೆಂಗಳೂರು. ಪ್ರಶ್ನೆ ಸರ್, ಅವಳ ಎಜುಕೇಶನ್, ಅವಳ ಮುಂದೆ ಫ್ಯೂಚರ್ ಹೆಂಗಿದೆ ಅಂತ. ಎಜುಕೇಶನ್ ಸೆಕೆಂಡ್ PUC ಮುಗಿದು ಡಿಗ್ರಿ ಮುಗೀತಾ? ಇನ್ನೊಂದು ವರ್ಷ ಇದೆ ಅನ್ಸುತ್ತೆ ನೋಡಿ. ಈಗ ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಾ ಇದ್ದಾರೆ,
ಕೆಲ್ಸನ ನೆಕ್ಸ್ಟ್ ಎಜುಕೇಶನ್ ಫ್ಯೂಚರ್ ಅಲ್ಲಿ ಮುಂದೆ ಹೆಂಗಿದೆ ಇನ್ನು ಹೈಯರ್ ಕ್ಲಾಸ್ ಬಗ್ಗೆ ಕೇಳ್ಬೇಕಾ? ಯಾವ ತರ ಫ್ಯೂಚರ್ ಅಂದ್ರೆ ಏನು? ಫ್ಯೂಚರ್ ಹೈಯರ್ ಕ್ಲಾಸ್ ಹೆಂಗಿದೆ? 2-9 ಕಾಂಬಿನೇಷನ್. ಸರಿ, 9 ಕಾಂಬಿನೇಷನ್ ಇದೆಯಾ ನೋಡ್ತೀನಿ. 9-11 ಕಾಂಬಿನೇಷನ್ ಹೈಯರ್ ಕ್ಲಾಸ್ ಮಾಡ್ತಾರಮ್ಮ, ಹೈಯರ್ ಸ್ಟಡೀಸ್ ಮಾಡ್ತಾರೆ, ಡಬಲ್ ಡಿಗ್ರಿ ಮಾಡ್ತಾರೆ. ಕೆಲಸದಲ್ಲಿ ಸೂಪರ್ ಆಗಿದೆ, ಕೆಲಸ ಚೆನ್ನಾಗಿದೆ, ಕೆಲಸದಲ್ಲಿ ಸಕ್ಸಸ್ ಆಗೇ ಆಗ್ತಾರೆ. ಓಕೆ, 6 ಕಾಂಬಿನೇಷನ್, 9 ಕಾಂಬಿನೇಷನ್, 11 ಕಾಂಬಿನೇಷನ್ ಇರೋದ್ರಿಂದ ಚೆನ್ನಾಗಿದೆ. ಮುಂದೆ ಕೂಡ ಜೀವನ ಅತ್ಯುತ್ತಮವಾಗಿದೆ. ಕೆಲಸದ ವಿಚಾರದಲ್ಲಿ ಏನು ಟೆನ್ಷನ್ ಇಲ್ಲ. 2037 ಶನಿ ದಶ ಎಕ್ಸಲೆಂಟ್ ಆಗಿರುತ್ತೆ, ಏನು ಟೆನ್ಷನ್ ಇಲ್ಲ. ಯಾಕೆ ಟೆನ್ಷನ್ ಹೊಟ್ಟೋಯ್ತು ಅವರು ಹೊಂಟೋದ್ರು. ನೆಕ್ಸ್ಟ್ ಆಗಿರೋದು ಸೆಕೆಂಡ್ ಇಯರ್ PUC ಗುರುಜಿ. ಅದಕ್ಕಾಗಿ ನಾವ್ ಎಷ್ಟು ಕಷ್ಟಪಟ್ಟು ಆಸ್ಪತ್ರೆಗೆಲ್ಲ ತೋರಿಸಿದೀವಿ, ಅದು ಕಡಿಮೆ ಆಗಂಗಿಲ್ಲ ಗುರುಜಿ. ನಮಸ್ಕಾರಮ್ಮ. ಈಗ ನಮಸ್ಕಾರ ಹೇಳಿ. ನಮಸ್ಕಾರ. ಸರ್ ಈಗ ಸ್ಟಾರ್ಟ್ ಮಾಡಿಮ್ಮ. ನೀವು ಆಲ್ರೆಡಿ ಹಾಸ್ಪಿಟಲ್ ಮಾಡಿದ ತಕ್ಷಣ ನನಗೆ ಭಯ ಆಗೋಯ್ತು. ಏನಾಗಿದೆ? ಕಣ್ಣು ನೋವು, ತಲೆನೋವು ಸ್ವಾಮಿ, ಹೊಟ್ಟೆ ಸಂಕಟ ಅಂತಾಳೆ. ಇನ್ನೇನೇನ್ ಪ್ರಾಬ್ಲಮ್? ಇನ್ಯಾವ ಪಾರ್ಟ್ಸ್ ಪ್ರಾಬ್ಲಮ್ ಇದೆ? ತಲೆ ಹೇಳಿದ್ರಿ, ಕಣ್ಣು ಹೇಳಿದ್ರಿ, ಹೊಟ್ಟೆಗೆ ಹೋದ್ರಿ. ಸ್ವಾಮಿ, ಕಣ್ಣು, ತಲೆನೋವು, ಹೊಟ್ಟೆ ಸಂಕಟ 3 ಇದೆ. ಸರಿ, ಅವ್ರದ್ದು ಹುಟ್ಟಿದ ದಿನಾಂಕ ಎಲ್ಲ ಇದೆಯಾ? ಹ್ಞೂ ಸ್ವಾಮಿ ಗುರುಜಿ. ಹೇಳಿಮ್ಮ. 26/11/2002. ಸಮಯ 2:57 ರಾತ್ರಿ. 2:57 ಅಂದ್ರೆ 25 ರಾತ್ರಿ 26 ಬೆಳಿಗ್ಗೆ. ಹೆಂಗಾಗುತ್ತೆ ನೋಡ್ರಿ ಗುರುಜಿ. ಹೆಂಗಾಗುತ್ತೋ ನಂಗೂ ಗೊತ್ತಾಗ್ತಲ್ಲ, ಹೆಂಗೋ ಆಗುತ್ತೆ, ಏನ್ ಮಾಡಕ್ಕಾಗಲ್ಲ. 25 ಆಗುತ್ತೋ 26 ಆಗುತ್ತೋ ಗೊತ್ತಿಲ್ಲ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಇವೆಲ್ಲ ಪ್ರಾಬ್ಲಮ್ ಇದ್ರೆ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 58 ಗುರುಜಿ. 55 ಹೆಂಗಾಗುತ್ತೋ ನೋಡಿ ಅಂದ್ರೆ ನಾವು ಹೆಂಗಾಗತ್ತೆ ನಾವು ನೋಡೋಣ. 58 ಯಾವ ಊರು ನಿಮ್ದು? ಚಿತ್ರದುರ್ಗ ಗುರುಜಿ. ನಿಮ್ ಮಗಳು ಎಲ್ಲಿದ್ದಾಳೆ? ನಮ್ಮ ಮಗಳು ಇಲ್ಲೇ ಚಿತ್ರದುರ್ಗದಲ್ಲೇನೆ ಇದ್ದಾಳೆ. ಅಲ್ಲ, ನಿಮ್ ಪಕ್ಕದಲ್ಲಿ ಅಲ್ಲೇ ಇದ್ದಾರಾ? ಇಲ್ಲ ಗುರುಜಿ, ಮೊಮ್ಮಗಳಿಗೆ ಹಂಗಾಗಿರೋದು. ಮೊಮ್ಮಗಳಾ? ನಿಮ್ ಮಗಳ ಮಗಳು? ಮೊಮ್ಮಗಳು ಗುರುಜಿ. ಮೊಮ್ಮಗಳು? ಹ್ಮ್. ಅವಳಿಗೆ 20 ವರ್ಷ. 20 ವರ್ಷ ಈಗ ಅವಳಿಗೆ. ಸೆಕೆಂಡ್ ಇಯರ್ PUC ಗುರುಜಿ, 18 ವರ್ಷ. ಸರಿಮ್ಮ, ಆಯ್ತು. ಪ್ರಶ್ನಾಶಾಸ್ತ್ರ ನೋಡೋಣ ಏನಕ್ಕೆ ಆಗ್ತಾ ಇದೆ ಅಂತ. ಪ್ರಶ್ನಾಶಾಸ್ತ್ರ ಕಾಂಬಿನೇಷನ್ ಅಲ್ಲಿ ಬುಧ 8, ಆರೋಗ್ಯ ಸಮಸ್ಯೆ ಇದೆ 10, ಹೋಗಲ್ಲ. ಕೇತು ಹೋಗಲ್ಲ. ಮೈಗ್ರೇನ್ ಇದೆ ನೋಡಮ್ಮ ಇವ್ರಿಗೆ. ನರ್ವಸ್ ಪ್ರಾಬ್ಲಮ್, ಮೈಗ್ರೇನ್. ನರ್ವಸ್ ಪ್ರಾಬ್ಲಮ್, ಮೈಗ್ರೇನ್ ಅಂತ ಕರೀತಾರೆ. ಅರ್ಧ ತಲೆನೋವು, ನರ್ವಸ್ ಪ್ರಾಬ್ಲಮ್ ಇದೆ. ಹೊಟ್ಟೆದೇನು ಅಷ್ಟು ಸಂಬಂಧ ತೋರಿಸ್ತಾ ಇಲ್ಲ ಇಲ್ಲಿ ಬುಧನಲ್ಲಿ. ಏನೋ ಅದು ನಾರ್ಮಲ್ ಅಸಿಡಿಟಿ ಇರುತ್ತೆ, ಬಟ್ ಮೇನ್ ಪ್ರಾಬ್ಲಮ್ ಇವ್ರಿಗೆ ನರಗಳ ಪ್ರಾಬ್ಲಮ್ ಇರುತ್ತೆ. ಇದಕ್ಕೆ ಸ್ವಲ್ಪ ದಾನಗಳನ್ನ ಮಾಡೋದು ಉತ್ತಮ. ಹಸಿರು ಬಳೆ, ಹೆಸರು ಕಾಳು, ಹಸಿರು ಬಟ್ಟೆ ಇಷ್ಟನ್ನು ಕೂಡ ಅವ್ರು ಹಾಕೋಬಾರ್ದು. ಅದನ್ನ ದಾನ ಜಾಸ್ತಿ ಮಾಡಬೇಕು. ಹೆಚ್ಚಿನ ಲಾಭಕ್ಕಾಗಿ 8 ಮುಖದ ರುದ್ರಾಕ್ಷಿ ಹಾಕಿ, ಸಾಧ್ಯವಾದರೆ ಅವ್ರಿಗೆ ಸಿಕ್ಕಾಪಟ್ಟೆ ತಲೆನೋವು ಇದ್ರೆ ಬೇಡ, ವಾಹಿನಿಲೆಲ್ಲ ಕೆಲವೆಲ್ಲ ಹೇಳಕ್ಕಾಗಲ್ಲ. ಸರಿ, ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಆ ಮಂತ್ರ ಹೇಳಿಸಿ. 2024 ಹಿಂಗೆ ಇರುತ್ತೆ. 25 ಆದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿನೂ ಆಗತ್ತೆ. ನೆಕ್ಸ್ಟ್ ತಗೋಣ. ಇಲ್ಲ, ಇದು ಆಗಲ್ಲ, ಕಷ್ಟ. ನೆಕ್ಸ್ಟ್. ಹಲೋ, ನಮಸ್ಕಾರ, ಹೇಳಿ. ಹಲೋ, ನಮಸ್ಕಾರ ಸರ್. ಹೇಳಿ. ಮಂಗಳೂರಿಂದ ಶ್ರೀಮತಿ ಅಂತ. ಶ್ರೀಮತಿ ಅವರಾ? ಹಾ, ಹೌದು ಸರ್. ಹೇಳಿ. ಹಾ, ನನ್ನ ತಂಗಿ ಗಂಡನಿಗೆ ನಾನು ಚಿನ್ನ ಹಣ ಎಲ್ಲ ಕೊಟ್ಟಿದ್ದೆ ಸರ್, ಅದು ಬರ್ಬೋದಾ ಹಿಂದೆ ನಂಗೆ? ಚಿನ್ನ ಒಡವೆ ಎಲ್ಲ ಕೊಟ್ಟಿದ್ದೀರಾ? ಹಾ, ಒಡವೆ ಹಣ ಎಲ್ಲ ಕೊಟ್ಬಿಟ್ಟಿದ್ದೀನಿ ಸರ್. 1 ರಿಂದ 249 ಒಂದು ಸಂಖ್ಯೆ ಹೇಳಿ. ನಂಗೆ 10 ನಂಬರ್ 10. ಹಾ, 10. ಎಷ್ಟು ವರ್ಷದಿಂದ ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ? ಸರ್, ತುಂಬಾ ಸಮಯದಿಂದ ನೋಡ್ತಿದ್ದೀನಿ ಸರ್. ತುಂಬಾ ಸಮಯ ಅಂದ್ರೆ ಒಂದು 2 ವರ್ಷದಿಂದ 2 ವರ್ಷದಿಂದ ನೋಡ್ತಾ ಇದ್ದೀನಿ. ಓಕೆ, ಸರಿ. ಬುಧನಲ್ಲಿ 2022 ಗುರು ನೋಡೋಣ. ಕೊಡ್ತಾರಾ ಕೊಡಲ್ಲ, ಕೊಡ್ತಾರಾ ಕೊಡಲ್ಲ.
ಗುರು ಬುಧ 6 10 8 1 1 ಇಲ್ಲ ಗುರು 10 4 ಕಸ್ಪಲ್ 11ನೇ ಮನೆ ಶುಕ್ರ ರೆಟ್ರೋಗೇಡ್ ಇದನ್ನ ಇಲ್ಲ ರೆಟ್ರೋಗೇಡ್ ಇಲ್ಲ ಶುಕ್ರ 279 ಬಲವಂತವಾಗಿ ತಗೊಳ್ಬೇಕು ಅವ್ರ ಹತ್ರ ಇದೆ. ಹೌದು ಅಲ್ಲ ಸರ್, ನಾಳೆ ಮಾತಾಡ್ಲಿಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ. ನಮ್ಮ ಮಗ ಗಂಡ ಎಲ್ಲ ಇದ್ದಾರೆ ಇಲ್ಲಿ, ಅವರು ಬರ್ತಾರಂತ ಹೇಳಿದ್ದಾರೆ ಈಗ ಮನೆಗೆ. ಮಗ ಕರೆಸಿದಾನೆ. ಕೊಡ್ತಾರೆ, ಅವ್ರ ಹತ್ರ ಇದೆ. ಕೊಡಕ್ಕೆ ಹಿಂದೆ ಮುಂದೆ ಯಾಕೆ ಕೊಡ್ಬೇಕು ಅಂತ ಅವ್ರು ಹಾಕೊಂಡ್ ಮೆರಿಬೇಕು ಅಂತ ಅಷ್ಟೇ, ಇಲ್ಲೇನಿಲ್ಲ. ಹೌದು ಸರ್, ಹೌದು ಅಷ್ಟೇ. ನಾನು ಅದೇನೇ ಹೇಳ್ತಾ ಇರೋದು. ನಮ್ ಪ್ರಶ್ನಾಶಾಸ್ತ್ರ ಎಲ್ಲ ಹೇಳ್ಬಿಡುತ್ತೆ. ಅಲ್ಲಿ ಏನ್ ಅವ್ರ ಹತ್ರ ಇಲ್ಲ ಅನ್ನೋದಿಲ್ಲ, ಕಳ್ಕೊಂಡಿದ್ದಾರೆ ಅಂತೆಲ್ಲ ಏನು ಇಲ್ಲ, ಅಲ್ಲಿ ಇದೆ. ಕೊಡಕ್ಕೆ ಸ್ವಲ್ಪ ಬೇಜಾರಲ್ವಾ, ನಾವು ತಗೊಂಡ್ಬಿಟ್ಟಿದೀವಿ. ಹೌದು ಸರ್, ನಾನು ಟೆನ್ಷನ್ ಮಾಡಿ 6-7 ವರ್ಷದಿಂದ ಮನೆಯವರಿಗೆ ಗೊತ್ತಿಲ್ಲದೆ ಈಗ ನಾನು ಅವರಿಗೆ ಬಾಯಿ ಬಿಟ್ಟಿದ್ದು. ಕೊಡ್ತಾರೆ, ಸ್ವಲ್ಪ ಒಂಚೂರು ದಬಾಯಿಸಿದ್ರೆ ಕೊಡ್ತಾರೆ. ಇದು ದಬಾಯಿಸೋ ಕಾರ್ಯಕ್ರಮ ಅಷ್ಟೇ ಪ್ರಶ್ನಾಶಾಸ್ತ್ರದಲ್ಲಿ. 10-10 ಅಧಿಕಾರದಿಂದ ಸಿಗುತ್ತೆ, ಜೋರ್ ಮಾಡ್ಬೇಕು. ಆದ್ರೂ ಕೂಡ ಏನಾದ್ರು ಸಮಸ್ಯೆ ಮಾಡಿದ್ರೆ ಒಂದು ಹುರುಳಿಕಾಳು ದಾನ ಮಾಡಿ, ನಾಳೆನೆ ಹುರುಳಿಕಾಳು ದಾನ ಮಾಡಿ. ಆ ಉಪದ್ರವ ಬರೋದಿಲ್ಲ. ನಮ್ಮ ಪ್ರಶ್ನಾಶಾಸ್ತ್ರ ಕರೆಕ್ಟಾಗಿ ಹೇಳುತ್ತೆ ನೋಡಿ. ನಾವು ಕೊಡ್ತಾರ ಇಲ್ವೋ ಮಾರ್ಕೊಂಬಿಡಿ ಎಲ್ಲ ಹೇಳುತ್ತೆ. ಇದೆ, ಇವರು ಅಧಿಕಾರ ಮಾಡಿದ್ರೆ ಬರುತ್ತೆ. ಇದೇ ನಕ್ಷತ್ರ ನಾಡಿ, ಬ್ಯೂಟಿಫುಲ್. 90% ಜನ ನೋಡ್ತಾ ಇರ್ತೀನಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತಾರೆ. ಪ್ರಶ್ನಾಶಾಸ್ತ್ರ ಏನು ಅಂತಂದ್ರೆ, ಮೇಲೆ ಇರ್ತಕ್ಕಂಥ ನಮ್ಮ ಗ್ರಹಗಳು ಅದಕ್ಕೆ ಉತ್ತರ ಕೊಡುತ್ತೆ, ನಾವು ಕೊಡಲ್ಲ. ಆ ಕೊಡ್ತಕ್ಕಂಥ ಉತ್ತರನ ನಾವು ಇಂಟರ್ಪ್ರಿಟೇಟ್ ಮಾಡ್ಬೇಕಿಲ್ಲಿ, ಕರೆಕ್ಟಾಗಿ ಉತ್ತರ ಹೇಳಬೇಕು. ಏನ್ ಕಾಂಬಿನೇಷನ್ ಬಂತು, ಅದು ಏನ್ ನಂಬರ್ ಹೇಳ್ತಾ ಇದೆ, ಆ ನಂಬರ್ನ ನಾವು ರಿಲೇಟ್ ಮಾಡ್ಕೊಂಡು ಅವ್ರು ಕರೆಕ್ಟಾಗಿ ಹೇಳಬೇಕು. ಪರ್ಫೆಕ್ಟ್ ಆಗಿ ಬರುತ್ತೆ, 100% ಪರ್ಫೆಕ್ಟ್. ಪ್ರಶ್ನಾಶಾಸ್ತ್ರದಲ್ಲಿ ನಾವು ಏನ್ ಬೇಕಾದ್ರೂ ಪ್ರಶ್ನಾಶಾಸ್ತ್ರ ಹಾಕೋಬಹುದು. ಈ ನಕ್ಷತ್ರ ನಾಡಿ ಕಲ್ತ್ರೆ ನಮ್ಮ ಜಾತಕ ಹೆಂಗಿದೆಯೋ ಹೆಂಗಿಲ್ವೋ ಸೈಡ್ಗೆ ಇಟ್ಬಿಟ್ಟು ಪ್ರಶ್ನಾಶಾಸ್ತ್ರ ಡೈಲಿ ಹಾಕೊಂಡು ಹೋಗ್ಬೋದು. ಯಾವ್ದಕ್ ಬೇಕಾದ್ರೂ ಹಾಕ್ಬೋದು. ನಮ್ದು ಗೌರ್ಮೆಂಟ್ ಕೆಲಸ ಸಿಗುತ್ತಾ ಪ್ರಶ್ನಾಶಾಸ್ತ್ರ ಹಾಕಿ. ಕೆಲಸ ಕಳ್ಕೊಂಡಿದೀನಿ, ನೆಕ್ಸ್ಟ್ ಕೆಲಸ ಯಾವಾಗ ಸಿಗುತ್ತೆ, ಅಂತರ್ಭುಕ್ತಿಲಿ 610 6 ಬಂತೋ ಕೆಲಸ ಸಿಗುತ್ತೆ. ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿದ್ಯಾ, ಅದು ಹೇಳ್ಬಿಡುತ್ತದು. ಯಾಕಂದ್ರೆ ನನ್ನ ಜಾತಕದಲ್ಲಿ ಬಿಸ್ನೆಸ್ ಕಾಂಬಿನೇಷನ್ ಸರಿ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನನ್ನ ಕಾಂಬಿನೇಷನ್ ಅಲ್ಲಿ ಬಿಸ್ನೆಸ್ ಸರಿ ಇಲ್ಲ ಅಂತ ಸಮಯದಲ್ಲಿ ಏನಾಗುತ್ತೆ, ನಾನು ಅದನ್ನ ನೋಡ್ಕೊಂಡು ವಿಶ್ಲೇಷಣೆ ಮಾಡ್ಕೊಂಡು 2 6 10 11 ಇದೆಯಾ, 5 8 12 ಇದೆಯಾ, ಅದು ಕಸ್ಪಲ್ ಇದೆಯಾ, ಮತ್ತೆ ಅದು ಸರ್ಕಲ್ ಮೆಥಡ್ ಇದೆಯಾ, ಹಿಟ್ ಥಿಯರಿ ಇದೆಯಾ, ಎಲ್ಲ ನೋಡ್ಕೊಂಡು ಒಂದು ಜಸ್ಟಿಫಿಕೇಶನ್ ಬರೋ ಅಷ್ಟಕ್ಕೆ ಅಲ್ಲಿರೋದನ್ನೇ ಗ್ರಹಗಳು ಕೊಡೋದು. ಅದನ್ನ ನಾವು ಡೈರೆಕ್ಟ್ ಆಗಿ ನಾವು ಪ್ರಶ್ನಾಶಾಸ್ತ್ರ ಹಾಕಿದಾಗ ಪ್ಲಾನೆಟ್ಸ್ ಕೆನಾಟ್ ಲೈ, ಅವ್ರ ಕೆಲ್ಸಾನೇ ನಿಜ ಹೇಳೋದು. ಪ್ಲಾನೆಟೇ ನಮ್ಗೆ ಸುಳ್ಳು ಹೇಳಿದ್ರೆ ದೇ ಆರ್ ಡೆಮಿಗಾಡ್ಸ್ ನಮ್ಮ ಪೂಜೆ ಮಾಡ್ತೀವಿ. ಹೈಯರ್ ಲೆವೆಲ್ ಆಫ್ ಆಸ್ಟ್ರಲ್ ಸೈನ್ಸ್ ಅಲ್ಲಿ ಅವ್ರಿಗೊಂದು ಕೆಲಸ ಕೊಟ್ಟಿದ್ದಾರೆ. ಒಂದು ಆಸ್ಟ್ರಲ್ ಪ್ಲೇನ್ ಒಂದು ಕೆಲಸ ಇದೆ. ಕರೆಕ್ಟ್ ಆಗಿರ್ತಕ್ಕಂಥ ಸಮಯದಲ್ಲಿ ಕರೆಕ್ಟ್ ಆಗಿ ರೊಟೇಟ್ ಹೊಡಿಬೇಕು, ಇಂಥ ಟೈಮಲ್ಲಿ ಇಂಥ ಜಾಗದಲ್ಲೇ ಇಂಥದ್ರಲ್ಲೇ ಇರಬೇಕು ಅಂತ ಒಂದು ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನ್ ಅಲ್ಲಿ ಗ್ರಹಗಳು ಸುತ್ತಾ ಇದಾವೆ. ಇದೇ ತರ ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನ್ ಅಲ್ಲಿ ಒಬ್ಬ ಮನುಷ್ಯ ಅದೇ ಸಂದರ್ಭದಲ್ಲಿ ಹುಟ್ಟೋ ಸಮಯದಲ್ಲಿ ಇರ್ತಕ್ಕಂಥ ಗ್ರಹ ಯಾವ ರೀತಿ ಅವ್ನಿಗೆ ಎಫೆಕ್ಟ್ ಮಾಡ್ತಾನೆ, ಅದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಅದಕ್ಕೆ ಅಸ್ಟ್ರಾಲಜಿ ಇಸ್ ಎ ಮ್ಯಾಥಮೆಟಿಕ್ಸ್ ಅಂಡ್ ಎ ಸೈನ್ಸ್. ಪ್ರಶ್ನಾ ಕೇಳೋ ಸಂದರ್ಭದಲ್ಲೂ ಕೂಡ ಗ್ರಹಗಳು ಎಲ್ಲಿದೆ, ಆ ರಾಶಿ ಎಲ್ಲಿದೆ, ಅವರು ಇಟ್ ಹ್ಯಾಸ್ ಟು ಗಿವ್ ವಿತ್ ರೆಸ್ಪೆಕ್ಟ್ ಟು ಹಿಸ್ ಕರ್ಮ ಓನ್ಲಿ. ಅಲ್ಲಿ ಸುಳ್ಳು ಹೇಳಕ್ಕೆ ಸಾಧ್ಯನೂ ಇಲ್ಲ, ನಾವಿಲ್ಲಿ ಏನೋ ಇಂಟರ್ಪ್ರೇಟ್ ಮಾಡಕ್ ಹೇಳಂಗೂ ಇಲ್ಲ. ಇಲ್ಲಿ ಏನ್ ಬರುತ್ತೋ ಅರ್ಥ ಮಾಡ್ಕೊಂಡು ಆಯಾ ಮನೆಗಳು ಏನ್ ಹೇಳ್ತದೆ ಅದು ನೋಡ್ಕೊಂಡು ಹೇಳೋದು ಅಷ್ಟೇ. ಒಂದು 20 seconds 25 seconds ಲೇಟ್ ಆಗ್ಬೋದು ಹೇಳೋದು ಅಷ್ಟೇ, ಬಟ್ ಪರ್ಫೆಕ್ಟ್ ಅಕ್ಯುರೇಟ್. ಅವ್ರು ಏನ್ ಹೇಳ್ತಾರೆ, ಆಸ್ ಅಬೌವ್ ಆಸ್ ಬಿಲೋ. ಪ್ರಶ್ನಾಶಾಸ್ತ್ರ ಈ ರೀತಿ ಬರ್ತಕ್ಕಂಥದ್ದು ಎಲ್ಲೂ ಇಲ್ಲ, ಯಾವ ಅಸ್ಟ್ರಾಲಜಿಲೂ ಸಿಗಲ್ಲ. ಸಿಗೋದೇ ನಕ್ಷತ್ರ ನಾಡಿ ಅಸ್ಟ್ರಾಲಜಿಲಿ. ಅಷ್ಟಮಂಗಳ ಮಾಡ್ತಾರೆ, ಎಷ್ಟೊತ್ತು ತಗೊಳ್ತಾರೆ ಅಷ್ಟಮಂಗಳ ಮಾಡಕ್ಕೆ, ಅಷ್ಟಮಂಗಳ ಮಾಡ್ಕೊಂಡು ಕೂತ್ಕೊಳ್ತಾರೆ. ಅದನ್ನೇನು 1 hour ಮಾಡ್ತಾರೆ. ಅಷ್ಟಮಂಗಳನೂ ನೋಡಿದೀನಿ ನಾನು. ಅದು ಬಹಳ ಇಂಟ್ಯೂಷನ್ ಇಂದ ಹೇಳ್ತಾರೆ. ಅಷ್ಟಮಂಗಳ ಅಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿಲ್ಲ. ಕೇರಳದಲ್ಲಿ ಮಾಡ್ತಾರೆ, ಮಂಗಳೂರಲ್ಲಿ ಮಾಡ್ತಾರೆ. ಅಷ್ಟಮಂಗಳ ನಾನು ಹೇಳ್ಕೊಟ್ಟಿದ್ದೀನಿ ನಮ್ಮ ಸ್ಟೂಡೆಂಟ್ಗೆ ಯಾವ ರೀತಿ ಅಷ್ಟಮಂಗಳ ಮಾಡಬೇಕು ಅಂತ. ಅದರಲ್ಲಿ ವೆರಿ ವೆರಿ ಟಫ್, ಹೇಳಕ್ಕಾಗಲ್ಲ. ಆಮೇಲೆ ಡೈರೆಕ್ಟ್ ಆಗಿ ತುಂಬಾ ಜನ ಅಷ್ಟಮಂಗಳ ಅಂತ ಹೇಳಿ ಬಹಳಷ್ಟು ಸಾಕಷ್ಟು ಹಣನ ಖರ್ಚು ಮಾಡ್ತಾರೆ ಮಂಗಳೂರು ಕಡೆ. ನಾನು ಎಷ್ಟೊಂದು ಜನಕ್ಕೆ ಹೇಳಿದ್ದೀನಿ ಫೇಕ್ ಮಾಡ್ತಾರೆ ತುಂಬಾ ಜನ ಅಂತ. ಕೇಳೋದಿಲ್ಲ, ಯಾರು ಕೂಡ ಫೋನ್ ಮಾಡಿಲ್ಲ, ಫೇಕ್ ಇಲ್ಲ ಅದಿಲ್ಲ ಅಂತಾರೆ. 100% ಫೇಕ್ ಮಾಡ್ತಾರೆ. ತುಂಬಾ ಹಿಂದೆ ಅಷ್ಟಮಂಗಳ ಮಾಡೋರು ದೇ ಹ್ಯಾವ್ ಟು ಲರ್ನ್ ದಟ್ ಮಂತ್ರಾಸ್ ಅಂಡ್ ಆತರ ಒಂದು ಬರ್ತಕ್ಕಂಥದ್ದೆಲ್ಲ ನೋಡ್ಬೇಕು. ಮ್ಯಾಕ್ಸಿಮಮ್ ಏನಾಗುತ್ತೆ, ದೈವ ಆರಾಧನೆ, ದೈವ ಪೂಜೆ, ಅಲ್ಲಿ ಭೂತಾರಾಧನೆ ಇಂಥದ್ದು ಹೇಳ್ಬಿಡ್ತಾರೆ ಅಷ್ಟೇ. ಅದು ಮುಗಿದ ಮೇಲೆ ಈಗ
ನಾವು ಪ್ರಶ್ನಾಶಾಸ್ತ್ರದಲ್ಲಿ ಒಬ್ರಿಗೆ ಏನ್ ಹೇಳಿದ್ವಿ, ನಿಮಗೆ ಹಣ ಇದು ಒಡವೆ ತಗೊಂಡಿದ್ದಾರೆ, ಅದಕ್ಕೇನು ಸೊಲ್ಯೂಷನ್? ಅಧಿಕಾರ ಜೋರ್ ಮಾಡ್ಬೇಕು, ವಾಪಸ್ ಬರುತ್ತೆ. ಇದನ್ನ ಅಷ್ಟಮಂಗಳ ಮಾಡ್ಬಿಟ್ಟು ಪೂಜೆಗೆ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋದಲ್ಲ. ಕಾಮನ್ ಸೆನ್ಸ್ ಸ್ವಲ್ಪ ಯೂಸ್ ಮಾಡ್ಬೇಕು ಜ್ಯೋತಿಷದಲ್ಲೂ ಅಲ್ವಾ. ಸಣ್ಣ ಸಣ್ಣ ಸಮಸ್ಯೆಗೆ ಕೆಲವು ಹೋಗ್ತಾರೆ, 2 ವರ್ಷ ಆಯ್ತು ನಾವು ಕೊಟ್ಟು ಏನೋ ಒಡವೆ ಕೊಟ್ಟಿದ್ದು ದುಡ್ಡು ಕೊಟ್ಟಿದೀವಿ. ಕೆಲವೊಂದು ಸಂದರ್ಭದಲ್ಲಿ ಯಾವ್ದೋ ಒಂದು ಆಸ್ತಿಗೆ ನೀವು ಹೋಗಿ ಕೇಳ್ಬೇಕು, ಜಾಗ ಇದೇನೋ ಲ್ಯಾಂಡ್ ಹೋಗಿ ಕೇಳ್ಬೇಕು ಅಂತ ಹೇಳ್ತೀವಿ. ಕೆಲವ್ರಿಗೆ ಇರೋದೇ ಇಲ್ಲ, ಏನೂ ಇರಲ್ಲ, ನೀವು ತಿಪ್ಪರ್ಲಾಗ ಹಾಕ್ರು ಬರಲ್ಲ. ಅದಕ್ಕೆ ಪೂಜೆ ಮಾಡಿಸ್ತೀವಿ, ಅಷ್ಟಮಂಗಳ ಕೇಳ್ತೀವಿ ಅಂದ್ರೆ ಬರೋದಿಲ್ಲ, ಮದುವೆಗೂ ಬರಲ್ಲ. ಈಗ ಮದುವೆಗೆ ಬರಲ್ಲ ಅಂತಂದ್ರೆ ನಾವು ಕೆಲವೊಂದ್ಸತಿ ಅವರು ಇಷ್ಟ ಪಡ್ತಾ ಇಲ್ಲ, ಆಸೆ ಇಲ್ಲ. ಅಲ್ಲಿ ಅಷ್ಟಮಂಗಳದಲ್ಲೋ ಬೇರೆದ್ರಲ್ಲೋ ಏನ್ ಬರುತ್ತೆ, ಅದು ಆ ಕಾಟ ಈ ಕಾಟ ಅಂತ ಹೇಳ್ತಾರೆ. ಅದನ್ನ ಪೂಜೆ ಎಲ್ಲ ಮಾಡಿಸಿದೀವಿ ಅಂತಲೂ ನಮಗ್ ಕಾಲ್ ಮಾಡ್ತಾರೆ. ಮತ್ತೆ ಒಂದು ವರ್ಷ ಆಯ್ತು ಸರ್ ಇವೆಲ್ಲ ಪ್ರಶ್ನೆ ಕೇಳಿದ್ವಿ ಆಗಿಲ್ಲ ಅಂತ. ಮತ್ತೆ ಅಲ್ಲಿ ಯಾಕೆ ಸಕ್ಸಸ್ ಆಗಿಲ್ಲ? ನಾನ್ ಕ್ವಶನ್ ಕೇಳ್ತಾ ಇರೋದು, ಅಷ್ಟಮಂಗಳದಲ್ಲಿ ಯಾಕೆ ಸಕ್ಸಸ್ ಆಗಿಲ್ಲ? ಅಷ್ಟಮಂಗಳ ಸಕ್ಸಸ್ ಆಗಿದ್ದಿದ್ರೆ ಅದು ಫಾಲೋ ಆಗೋದು. ಪರಾಶರ ಸಕ್ಸಸ್ ಆಗಿದ್ರೆ ಪರಾಶರ ಫಾಲೋ ಆಗಿರೋದು. ಬಟ್ ಪರಾಶರದಿಂದ ಬಂದಿರತಕ್ಕಂಥ ನಕ್ಷತ್ರ ನಾಡಿ 200% ಗ್ಯಾರಂಟಿಡು. ಇದು ಕೂಡ ಈ ಒಂದು ಗ್ರಹಗತಿಗಳಿಂದನೇ ನಾವು ಹೇಳೋದು ಸಿಂಪಲ್ ಆಗಿರುತ್ತೆ, ಕಾಂಪ್ಲಿಕೇಟೆಡ್ ಇರಲ್ಲ, ಈ ದೋಷಗಳಿರಲ್ಲ, ಈ ಭೂತಾರಾಧನೆ ಇರಲ್ಲ, ದೈವಾರಾಧನೆ ಇರಲ್ಲ, ಏನೂ ಇಲ್ಲ. ಎಷ್ಟು ಬೇಡ್ಕೊಂಡ್ರು ಎಷ್ಟು ಪೂಜೆ ಮಾಡ್ಕೊಂಡ್ರು ನಮ್ಮ ಹಣೆ ಬರ ಏನೇನಿರುತ್ತೋ ಅದು ಇರುತ್ತೆ, ಅದು ತೋರಿಸ್ಕೊಂಡು ಹೋಗ್ತೀವಿ. ಯಾರನ್ನು ಫೋರ್ಸ್ ಮಾಡಕ್ಕಾಗಲ್ಲ. ನಿಮಗೆ ಪ್ರಾಬ್ಲಮ್ ಇದೆಯಾ ಪೂಜೆ ಮಾಡಿ, ನಿಮ್ಗೆ ಪ್ರಾಬ್ಲಮ್ ಇದೆಯಾ ಪೂಜೆ ಮಾಡಿ. 24 ಗಂಟೆ ಪೂಜೆ ಮಾಡೋರ್ಗೂ ಕೆಲವೆಲ್ಲ ಏನು ಪವರೇ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಬೆಳಿಗ್ಗೆ ಎಲ್ಲಾ ಅಷ್ಟೋತ್ತರಗಳು ಹೋಗ್ತಾರೆ, ವಿಷ್ಣು ಸಹಸ್ರನಾಮ ಓದ್ತಾರೆ, ಎಲ್ಲ ಓದ್ತಾರೆ. ಅದೆಲ್ಲ ಓದೋದ್ರಿಂದ ಹಣ ಬರುತ್ತೆ, ನಾವು ಚೆನ್ನಾಗಾಗ್ತೀವಿ ಅಂತ ಎಲ್ಲಿ ಬರ್ದಿದೆ? ಅದು ಆಧ್ಯಾತ್ಮಿಕವಾಗಿ ಬೆಳೆಯುತ್ತೆ. ಸ್ಪಿರಿಚುಲಿ ವಿ ವಿಲ್ ಗ್ರೋ. ಆರ್ಥಿಕವಾಗಿ ಕೊಡ್ತಿರುತ್ತೆ ಅಂತ ಅಲ್ಲೇನು ಬರ್ದಿಲ್ಲ. ಅಲ್ಲಿ ನೀವು ಕನಕ ದಾರ ಸ್ತೋತ್ರ ಆದ್ರೂ ಓದಿ, ಇನ್ನೊಂದು ಲಲಿತಾ ಸಹಸ್ರನಾಮಾರು ಓದಿ, ವಿಷ್ಣು ಸಹಸ್ರನಾಮ ಓದಿ. ನಿಮ್ಮ ನೆಮ್ಮದಿ, ನಿಮ್ಮ ಆರೋಗ್ಯ, ನಿಮ್ಮ ನೆಮ್ಮದಿ ಸುಖವಾಗಿರ್ತಕ್ಕಂಥದಕ್ಕೆ ಮಾತ್ರ ಬರುತ್ತೆ. ನಾನೆಲ್ಲ ಓದ್ತಾ ಇದ್ದೀನಿ, ನಾನು ಏನೋ ಇನ್ನೂ 20,000 ಸಂಬಳದಲ್ಲೇ ಇದ್ದೀನಿ, ನಂಗೆ 50,000 ಕೊಟ್ಟಿಲ್ಲ, ಇಷ್ಟೊಂದು ಮಂತ್ರ ಹೇಳಿದೆ. ವಾಸ್ ಇಟ್ ಎನಿವೇರ್ ರಿಟರ್ನ್ ದಟ್ ವಿ ವಿಲ್ ಪೇ 50,000 ಅಂತ ದೇವ್ರುಗಳೆಲ್ಲರೂ ಬೋರ್ಡ್ ಹಾಕೊಂಡಿದಾರ? ನೀನು ವಿಷ್ಣು ಸಹಸ್ರನಾಮ ಹೇಳಪ್ಪ ನಿಂಗೆ ದುಡ್ಡು ಕೊಡ್ತೀನಿ ಅಂತ ಎಲ್ಲರೂ ಬೋರ್ಡ್ ಹಾಕಿದಾರ? ಸಾಧ್ಯನೇ ಇಲ್ಲ, ಎಲ್ಲೂ ಸಾಧ್ಯನೇ ಇಲ್ಲ. ನಮ್ಮ ಹಾರೋಸ್ಕೋಪ್ ಅಲ್ಲಿ ಏನಿದೆ, ಎಷ್ಟರ ಮಟ್ಟಿಗೆ ಬ್ಯಾಂಡ್ ಬಿಡ್ತಿದೆ ಅಷ್ಟೇ ಎಲ್ಲರಿಗೂ ಸಿಗೋದು. ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋಣ. ವೆದರ್ ಇಟ್ ಈಸ್ ಮೀ, ವೆದರ್ ಇಸ್ ಯು, ಆರ್ ವೆದರ್ ಇಸ್ ಎನಿ ಸೊಸೈಟಿ. ಯಾರು ಎಷ್ಟು ಕಳ್ಕೋಬೇಕು ಅದನ್ನು ಇಂಡಿಕೇಶನ್ ಕೊಡುತ್ತಲ್ಲಿ. ಅದನ್ನೆಲ್ಲ ಉಳಿಸ್ಕೊಳ್ಳೋಕೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಮಾರ್ಗ ಟು ಚೆಕ್, ದಟ್ ಈಸ್ ನಕ್ಷತ್ರ ನಾಡಿ. ಯಾವುದನ್ನು ಕೂಡ ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ ಅಂತ ಹೇಳ್ತಾನೆ ಇರ್ತೀನಿ. ಆ ಫೇಟ್ ಏನಿದೆ ಅದು ಹೇಳ್ತಾ ಇರ್ತೀನಿ. ಇವತ್ತೆಲ್ಲ ಏನೇನು ಹೇಳ್ತೀನೋ, ಇಲ್ಲ ಬರಲ್ಲ ಸರ್, ಬರುತ್ತೆ, ಆಗೋದಿಲ್ಲ, ಗೌರ್ಮೆಂಟ್ ಕೆಲಸ ಸಿಗಲ್ಲ ಸರ್, ಸಾರಿ. ಇಷ್ಟೇ ತಾನೇ, ಎಸ್ ಆರ್ ನೋ ತಾನೇ ಬೇಕಾಗಿರೋದು ಎಲ್ಲರಿಗೂ ಆನ್ಸರು. ನಾನು ನೋ ಅಂದ್ಬಿಟ್ಟು ಅದ್ರಿಗೆ ನೀವು ಪೂಜೆ ಮಾಡಿ, ಅದಕ್ಕೆ ನೀವು ದುಡ್ಡು ಹಾಕಿ, ಅದಕ್ಕೆ ನೀವು ಅದು ಬರುತ್ತೆ ಇದು ಬರುತ್ತೆ ಅಂತಂದ್ರೆ ಡೈರೆಕ್ಟ್ ಆಗಿ ಪೂಜೆದು ಲಿಸ್ಟ್ ಹಾಕೊಂಡ್ಬಿಡ್ಬೋದು ಇಲ್ಲಿ ಸ್ಕ್ರೀನ್ ಅಲ್ಲಿ. ಗೌರ್ಮೆಂಟ್ ಕೆಲಸಕ್ಕಾಗಿ ಇಂತಿಂತ ಪೂಜೆ ಮಾಡಿಸಿ 50,001 ರೂಪಾಯಿ. ಬಿಸ್ನೆಸ್ ನಡಿಬೇಕಾ, ಬಿಸ್ನೆಸ್ ಅಲ್ಲಿ ಸಕ್ಸಸ್ ಹೊಂದಬೇಕಾ, ಇಂತಿಂತ ಪೂಜೆ ಮಾಡಿಸಿ 22 ಲಕ್ಷ ರೂಪಾಯಿ. ಯಾಕಂದ್ರೆ ಬಿಸ್ನೆಸ್ ಗ್ರೋ ಆಗ್ಬೇಕಲ್ಲ ಚೆನ್ನಾಗಿ. ನೆಕ್ಸ್ಟ್ ಮದುವೆ ಆಗ್ಬೇಕಾ, ವಿಳಂಬವಿದೆಯಾ, ಈ ಪೂಜೆ ಮಾಡಿಸಿ 25,000 ಲಿಸ್ಟ್ಗಳಾಗ್ಬಿಟ್ಟಿದೆ. ಎಲ್ಲದಕ್ಕೂ ಹಾಕ್ಬೋದು. ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ, ಇದನ್ನ ಮಾಡಿಸಿ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಆರೋಗ್ಯದಲ್ಲಿ ಚೇಂಜ್ ಆಗೋ ಬದಲಾವಣೆ ಇತ್ತು ಅಂತಂದ್ರೆ ನಾವು ಅದನ್ನ ಹೇಳ್ತೀವಿ. ನೋಡಿ, ವರಿ ಮಾಡಬೇಡಿ, ಕಾನ್ಫಿಡೆನ್ಸ್ ಇಟ್ಕೊಳ್ಳಿ, 6 ಮಂತ್ಸ್ ಪ್ರಾಬ್ಲಮ್ ಇದೆ, ಆಮೇಲೆ ಸರ್ ಹೋಗುತ್ತೆ. ಯಾರೊಬ್ರು ತಲೆನೋವು, ಕಣ್ಣೋವು 2024, ಆಮೇಲೆ ನೋಡಿದೆ ಮತ್ತೆ ಹಂಗೆ ಇನ್ನೊಂದು ನೆಕ್ಸ್ಟ್ ದಶ ನೋಡಿದ್ರೆ ಮತ್ತೆ ಅದು ಇನ್ನೂ ಕಂಟಿನ್ಯೂ ಆಗ್ತದೆ. ನಾನು ಆಮೇಲೆ ಬಿಟ್ಬಿಟ್ಟೆ, ನನ್ನ ಕೈಲಿ ಏನೂ ಆಗಲ್ಲ ಅಂತ. ಐ ಕಾಂಟ್ ಹೆಲ್ಪ್, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರಿಗೆ ನಂಬಿಕೆ ಹುಟ್ಟಿಸಿ, ಅದಕ್ಕೆ ಹಣ ಕಿತ್ಕೊಂಡು, ಅದಕ್ಕೆ ಪೂಜೆ ಮಾಡಿಸಿ, ಅವ್ರು ಅದ್ರ ಮೇಲೆ ನಂಬಿಕೆ ಹೋಗಿ ದೇವ್ರ ಮೇಲೆ ನಂಬಿಕೆ ಹೋಗಿಸ್ಬಿಡ್ತಾರೆ. ಎಷ್ಟೋ ಜನ ಹೇಳ್ತಾ ಇದ್ರು, ದೇವ್ರ ಏನಮ್ಮ ಮಾಡಿದಾನೆ ಇಷ್ಟೊಂದು ಪೂಜೆ ಮಾಡಿ ಅಂತ. ಇದೊಂದು ಬಹಳ ಇಂಪಾರ್ಟೆಂಟ್ ಒಂದು ವಿಚಾರ, ತುಂಬಾ ಜನಕ್ಕೆ ಅರ್ಥ ಮಾಡ್ಕೋಬೇಕು. ದೇವ್ರ ಪೂಜೆ ಮಾಡೋದ್ರಿಂದ ಎಲ್ಲಾನು ಕೊಡ್ತಾ ಇಲ್ಲ ಅಂತಾನು ಹೇಳೋದು ಒಂದು ಬ್ಯಾಡ್ ಕಾನ್ಸೆಪ್ಟ್ ಯಂಗ್ಸ್ಟರ್ಸ್ ಅಲ್ಲಿ ಇದೆ. ಫ್ಯಾಮಿಲಿಲಿ ನಡೀತಕ್ಕಂಥದ್ದು ನಾನು ಈಗ ಪಬ್ಲಿಕ್ ಅಲ್ಲಿ ಹೇಳ್ತಾ ಇದ್ದೀನಿ. ಯಾರೋ ಒಬ್ಬರದು ಅವ್ರ ತಂದೆ 48 ಇಯರ್ಸ್ ಏನೋ ತೀರ್ಕೊಂಡ್ರು. ಅವರಿಬ್ರು ಜಗಳ ಆಡ್ತಾ ಇದ್ರು ಅವ್ರ ಅಮ್ಮನ್ಗೆ.
ಏನ್ ನೀವು ಎಷ್ಟೋ ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಾ, ನಮ್ಮ ಅಪ್ಪ 48ಕ್ಕೆ ತೀರೋದ್ರು ಅಂತ. ಪೂಜೆ ಮಾಡೋದ್ರಿಂದ ಯಾರ ಆಯುಷು ಇಂಪ್ರೂವ್ ಆಗಲ್ಲ ಅಥವಾ ಕಮ್ಮಿ ಆಗಲ್ಲ, ಒಂದ್ ತಿಳ್ಕೊಳ್ಳಿ. ಒಂದು ಮಂತ್ರ ಹೇಳೋದ್ರಿಂದ ರಾಂಗ್ ಕಾನ್ಸೆಪ್ಟ್. ಈ ಕಡೆ ಒಂದು ಎಕ್ಸ್ಟ್ರೀಮ್, ಈ ಕಡೆ ಒಂದು ಕಾನ್ಸೆಪ್ಟ್ ಇಲ್ಲಿ ನಮಗೆ ಸೊಸೈಟಿ ನಡೀತಾ ಇದೆ. ಅದರದ್ದು ಏನೋ ರಿಸಲ್ಟ್ ಬಂದ್ಬಿಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ ಯಂಗ್ಸ್ಟರ್ಸ್ ಕಾಯ್ತಾ ಇದ್ದಾರೆ. ಫಾರ್ ಎವ್ರಿ ಆಕ್ಷನ್ ಇಲ್ಲಿ ರಿಯಾಕ್ಟ್ ಆಗಬೇಕು ಅಂತ ಯಂಗ್ಸ್ಟರ್ಸ್ ಕಾಯ್ತಾ ಇದ್ದಾರೆ. ಇವೆರಡರ ಮಧ್ಯದಲ್ಲೂ ನಾನು ಕುತ್ಕೊಂಡು ಹೇಳ್ತಾ ಇದ್ದೀನಿ, ದಿಸ್ ಈಸ್ ಎ ಡಿಫರೆಂಟ್ ಪ್ಲೇಸ್, ದಿಸ್ ಈಸ್ ಡಿಫರೆಂಟ್ ಪ್ಲೇಸ್ ಅಂತ. ಅವ್ರಿಗೆ 1+1 2 ಕಾಣಿಸ್ಬೇಕು. ನಾವು 1+1 = ಮೈಟ್ ಬಿ -2, ಮೈಟ್ ಬಿ +2 ಆರ್ ಮೈಟ್ ಬಿ 4. ಇಂಥದೆಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ ಬೇರೆಯವ್ರು ಹೇಳ್ತಾರೆ. ನಕ್ಷತ್ರ ನಾಡಿಲಿ 1+1 2ನೇ ಬರೋದು ಅಷ್ಟೇ, ಬೇರೆ ಏನು ಬರೋಲ್ಲ. ಅಲ್ಲಿ ಪ್ರಾಬಬಿಲಿಟೀಸ್ ಜಾಸ್ತಿ ಹೇಳ್ತಾರೆ. ಆ ಪ್ರಾಬಬಿಲಿಟೀಸ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತ್ಕೋತಾರೆ, 4 ಆಗುತ್ತೇನೋ ಅಂತ 1+1. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಅವರ ಆಯುಸ್ಸು ಮುಗಿದ್ರೆ ಅಲ್ಲಿ ಮುಗಿಯುತ್ತೆ. ಇದು ಮದುವೆಗೂ ಅಪ್ಲಿಕಬಲ್ ಆಗುತ್ತೆ. ಯಾರ್ದಾದ್ರು ಜಾತಕ ಮಿಲನ ಮಾಡಿಸ್ಬಿಡ್ತಾರೆ ಅಲ್ಲಿ. ಈ ಹುಡುಗಿ ಜಾತಕದಿಂದ ಇವನ್ ಸತ್ತೋಗ್ತಾನೆ ಅಂತ ಹೇಳಿದ್ರೆ ಮತ್ತೆ ಇವನ್ ಜಾತಕ ಏನಕ್ಕಿರೋದು? ಎಜುಕೇಶನ್ಗೆ ಇವನ್ ಜಾತಕ ನೋಡ್ತಾರೆ, ಜಾಬ್ಗೆ ಇವನ್ ಜಾತಕ ನೋಡ್ತಾರೆ, ಬಿಸ್ನೆಸ್ಗೆ ಇವನ್ ಜಾತಕ ನೋಡ್ತಾರೆ, ಪ್ರಮೋಷನ್ಗೆ ಇವನ್ ಜಾತಕ ನೋಡ್ತಾರೆ. ಇಲ್ಲಿ ಈ ಮದುವೆ ಆಗೋ ಟೈಮಲ್ಲಿ ಈ ಜಾತಕದ ಹುಡುಗಿ ಜಾತಕದಿಂದ ಈ ಜಾತಕ ಸತ್ತೋಗ್ತಾನಂತ ಇವನು. ಹೌ ಕ್ಯಾನ್ ದಿಸ್ ಜಾತಕ ಇನ್ಫ್ಲೂಯೆನ್ಸ್ ಹಿಯರ್? ಇಫ್ ದೇರ್ ಇಸ್ ಎ ಡೆತ್ ಇನ್ ದಿಸ್ ಜಾತಕ, ಹಿ ವಿಲ್ ಡೈ ಎನಿವೇ. ಎವ್ರಿಬಡಿ ವಿಲ್ ಡೈ ಆಸ್ ಪರ್ ದಿ. ಆ ಟೈಮ್ ಬರುತ್ತೆ, ನಾವು ಆ ಕ್ಯೂ ಅಲ್ಲಿ ನಿಂತಿದ್ದೀವಿ. ಕೆಲವರು ಮುಂದೆ ನಿಂತಿದ್ದಾರೆ ತುಂಬಾ, ಕೆಲವರು ಮೈದಲ್ಲಿ ನಿಂತಾರೆ, ಕೆಲವರು ಹಿಂದೆ ಇದ್ದಾರೆ ಅಷ್ಟೇ. ಎವ್ರಿಬಡಿ ಆರ್ ಇನ್ ದಿ ಕ್ಯೂ ಆಫ್ ಡೆತ್ ಅಲ್ವಾ, ಇನ್ಕ್ಲೂಡಿಂಗ್ ಮೀ. ಅದು ಕೆಲವರು ಬೇಗ ಹೋಗ್ತಾರೆ, ಕೆಲವರು ಲೇಟ್ ಆಗಿ ಹೋಗ್ತಾರೆ. ಒಬ್ಬರು ಜಾತಕದಿಂದ ಇನ್ನೊಬ್ರು ಬೇಗ ಹೋಗ್ತಾರೆ, ಲೈನ್ ಪಾಸ್ ಮಾಡ್ಕೊಂಡು ಮುಂದೆ ಹೋಗ್ಬಿಡ್ತಾರೆ ಅನ್ನೋದು ಫೂಲಿಶ್ನೆಸ್ ಇನ್ ಅಸ್ಟ್ರಾಲಜಿ ಆಲ್ಸೋ. ಸಂಬಡಿ ಟೆಲಿಂಗ್ ಒಂದು ಹುಡುಗಿ ಜಾತಕದಿಂದ ಗಂಡ ಸತ್ತೋಗ್ತಾನೆ ಅಂತ ಹೇಳ್ತಕ್ಕಂಥದ್ದು ದಿ ಹೈಯೆಸ್ಟ್ ಲೆವೆಲ್ ಆಫ್ ಫೂಲಿಶ್ನೆಸ್. highest level of foolishness. How can a horoscope influence to kill other person? It is never possible. ಅದು ಸಾಧ್ಯನೇ ಇಲ್ಲ. ಒಂದು ಜಾತಕದಿಂದ ಇವ್ರಿಗೆ ಆಯಸ್ ಕಮ್ಮಿ ಇರುತ್ತೆ, ಅವ್ರು ಮದುವೆ ಆಗ್ತಾರೆ, ಅದು ಹೋಗ್ಬೋದು, ಅದು ಬೇರೆ ಪ್ರಶ್ನೆ. ಅದು ದಟ್ ಇಸ್ ಎ ಡಿಫರೆಂಟ್ ಎಂಟಿಟಿ. ಬಟ್ ಇವ್ರ ಜಾತಕದಿಂದ ಇವ್ರು ಸಾಯ್ತಾರೆ ಅಂತ ಎಷ್ಟೋ ಜನ ನನ್ಗೆ ಬಂದು ಕಾಲ್ ಮಾಡ್ತಾರೆ. ನನ್ನ ಮಗಳ ಜಾತಕದಲ್ಲಿ ಗಂಡ ಸಾಯೋ ಯೋಗ ಇದೆಯಂತೆ. ಹೆಂಗ್ ಗೊತ್ತಾಗುತ್ತೆ ಗಂಡ ಸಾಯೋ ಇದೆಯಾ ಯೋಗ? ಇನ್ನೊಂದ್ ಕಡೆ ಹೋಗ್ತಾರೆ, ಒಂದು ಹೆಣ್ಣಿನ ಜಾತಕ ಇಟ್ಕೊಂಡು, ಈ ಮದುವೆ ಈ ಹುಡುಗಿನ ಆಗ್ಬೇಡಮ್ಮ, ಇವನ್ ಸತ್ತೋಗ್ತಾನೆ. ಅವ್ರಿಗೆ ತಲೆ ಕೆಟ್ಟೋಗುತ್ತೆ. ಈ ಹುಡುಗಿನ ಮಾಡ್ಕೊಂಡ್ರೆ ನಮ್ಗೆ ಸತ್ತೋಗ್ತಾರ ನಮ್ಮ ಹಸ್ಬೆಂಡ್. ಹೌ ಇಸ್ ಇಟ್ ಪಾಸಿಬಲ್? ವೇರ್ ಇಸ್ ಇಟ್ ರಿಟರ್ನ್? ವೇರ್ ಇಸ್ ದಿ ಡೇಟಾ? ವೇರ್ ಇಸ್ ದಿ ಡೇಟಾ? ತಗೊಂಬನ್ನಿ. ಇಂಥವ್ರು ಹೇಳಿದ್ವಿ, ಇಂಥವ್ರು ಮಾಡಿಸಿ, ಇಂಥವ್ರು ಸತ್ರು. ವೇರ್ ಇಸ್ ದಿ ಡೇಟಾ? ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ, ಮ್ಯಾರೇಜ್ ಅಂಡ್ ಡೆತ್ ಆಫ್ ದಿ ಸ್ಪೌಸ್ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ. ಯು ಕ್ಯಾನ್ ಸಿ ಮೋರ್ ಸಪರೇಷನ್ ಜಾಸ್ತಿ ಇದೆ, ಡೆತ್ ಇಲ್ಲ. ವೆರಿ ವೆರಿ ಲೆಸ್, ವೆರಿ ಲೆಸ್. ಆದ್ರೆ ಸಪ್ತಮದಲ್ಲಿ ಕುಜ ಇದ್ರೆ ಸತ್ತೋಗ್ತಾನೆ, ಲಗ್ನದಿಂದ 7ನೇ ಮನೆ ಇದ್ರೆ ಸತ್ತೋಗ್ತಾನೆ. ಅಲ್ಲಿ ಇಲ್ಲಿ ಇಂಥದ್ದು ಹೇಳಿರೋದು ಮಾತ್ರ ಬಹಳಷ್ಟು. ಸತ್ತಿರೋದು ಏನೂ ಇಲ್ಲ, ನೆಗ್ಲಿಜಿಬಲ್, ಸಾಸಿವೆ ಕಾಳಷ್ಟು. ಸಪರೇಷನ್ಗಳೆಲ್ಲ ಅದು ಬೇರೆ ಬೇರೆ ಕಾರಣ. ಲೆಟ್ ಅಸ್ ಲರ್ನ್ ರಿಯಲ್ ಅಸ್ಟ್ರಾಲಜಿ ಪ್ಲೀಸ್. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಲೆಟ್ ಅಸ್ ಆಲ್ ಲರ್ನ್. ನಾನು ಬೇರೆಯವ್ರಿಗೆ ಹೇಳಕ್ಕಾಗಲ್ಲ. ಐ ವಾಂಟ್ ಟು ಟ್ರೈನ್ ದಿ ಸೊಸೈಟಿಗೆ ಹೇಳ್ಕೊಟ್ಬಿಡ್ತೀನಿ. ದಟ್ ಈಸ್ ದಿ ಬೆಸ್ಟ್. ಕ್ಲಾಸಿಗೆ ಬನ್ನಿ, ಕಲ್ತ್ಕೊಳ್ಳಿ, ಲರ್ನ್ ದಿ ರಿಯಲ್ ಅಸ್ಟ್ರಾಲಜಿ. ಯಂಗ್ಸ್ಟರ್ಸ್ ದಯವಿಟ್ಟು ಬನ್ನಿ. ಯು ಆರ್ ದಿ ನೆಕ್ಸ್ಟ್ ಪೀಪಲ್ ಫಾರ್ ದಿಸ್ ಸೊಸೈಟಿ. ನೀವು ಚೇಂಜ್ ಆಗಿ ರಿಯಲ್ ಅಸ್ಟ್ರಾಲಜಿ ನೀವು ಕಲೀರಿ ಅಂಡ್ ಹೆಲ್ಪ್ ಯುವರ್ ಸರ್ಕಲ್. ಅದು ಮಾತ್ರ ನನ್ನ ಒಂದು ಉದ್ದೇಶ. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.